ಫಸ್ಟ್ ಪೇಜು ಸ್ಟ್ಯಾಂಪ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಲ್ಪ. ನಾವು ತುಂಬಾ ಬೇಕಾದವರಾಗಿತ್ತು. ಅಜ್ಜ ಅಖಿಲೇಶ್ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಶುರು ಮಾಡೋಣ ಇವರೇ, ಶುರು ಮಾಡೋಣ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದ ಪ್ರಾತಸ್ಮರಣೀಯರಾದ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಸಂಚಾರದ ವಿಶೇಷ ಅನುಭವಗಳನ್ನು ಹಂಚಿಕೊಳ್ಳಲು ಈ ಬಾರಿ ನಮ್ಮೊಂದಿಗೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ವಿದ್ವಾಂಸರು ಹಾಗೂ ಪ್ರಸ್ತುತ ಉಡುಪಿ ಸಂಸ್ಕೃತ ಮಹಾಪಾಠ ಶಾಲೆಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀಯುತ ಅಜಿತ ಆಚಾರ್ಯರು ನಮ್ಮೊಂದಿಗೆ ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ CH ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಕ್ತಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪೂಜ್ಯ ಶ್ರೀಪಾದಂಗಳವರ ಅಲೌಕಿಕ ವ್ಯಕ್ತಿತ್ವ, ಅದನ್ನ ಎಷ್ಟು ಹೇಳಿದ್ರೂ ಕೂಡ ಮುಗಿಯದೇ ಇರ್ತಕ್ಕಂತಹ ವ್ಯಕ್ತಿತ್ವ, ಆ ಭಗವಂತನ ಅನಂತವಾದ ಗುಣಗಳು, ಆ ಗುಣಗಳ ಉಪಾಸನೆಯನ್ನು ಮಾಡಿ ಬಹಳಷ್ಟು ಗುಣಗಳನ್ನ ತಾವು ಸಂಪಾದನೆ ಮಾಡಿದವರು. ಮೇರು ಪರ್ವತವನ್ನ ಎಷ್ಟು ಹೇಳಿದ್ರೂ ಕೂಡ ಅದು ಮುಗಿಯೋದಿಲ್ಲಂತೆ, ಅಂತ ಅಗಾಧವಾದ ಅದ್ಭುತವಾದ ಪರ್ವತ. ಹಾಗೆ ಅಗಾಧವಾದ ಪರಿಜ್ಞಾನ, ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿದವರು ಪೂಜ್ಯ ಶ್ರೀಪಾದಂಗಳವರು. ಅನೇಕ ಮಂದಿ ನಾಡಿನ ಗಣ್ಯ ವ್ಯಕ್ತಿಗಳು ತುಂಬಾ ಹತ್ತಿರದಿಂದ ಕಂಡವರು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಈಗಾಗಲೇ 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮುಗಿಯದೇ ಇರತಕ್ಕಂತಹ ವ್ಯಕ್ತಿತ್ವ ಮೇರು ಪರ್ವತದಂತೆ. ಅಂತಹ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಇವತ್ತು ಬಂದಿರತಕ್ಕಂಥವರು ಅಜಿತ ಆಚಾರ್ಯ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡಿದವರು. ನ್ಯಾಯಸುಧಾ ಗ್ರಂಥದ ಪರೀಕ್ಷೆ, ಆ ಪರೀಕ್ಷೆಯನ್ನು ಕೂಡ ವೇದಿಕೆಯ ಮೇಲೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹಲವಾರು ವಿದ್ವಾಂಸರುಗಳ ಸಮಕ್ಷದಲ್ಲಿ ನೀಡಿ ಎಲ್ಲರಿಂದಲೂ ಕೂಡ ಒಳ್ಳೆಯ ವಿದ್ವಾಂಸರು ಎಂಬುದಾಗಿ ಪ್ರಶಂಸಿತರಾದವರು, ಮಾನ್ಯರಾದವರು ಅಜಿತಾಚಾರ್ಯ. ಅವರು ಇವಾಗ ಉಡುಪಿಯಲ್ಲಿರ್ತಕ್ಕಂತಹ ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ವಿದ್ಯೆನೇ ಇಲ್ಲ ಅಂತ ಹೇಳ್ಬಹುದು. ತಂತ್ರಜ್ಞಾನದ ಬಗ್ಗೆ ಪರಿಪೂರ್ಣವಾದ ಪರಿಜ್ಞಾನವನ್ನ ಅಜಿತಾಚಾರ್ಯರು ಹೊಂದಿದ್ದಾರೆ. ಹೀಗೆ ಶಾಸ್ತ್ರಾಧ್ಯಯನ, ಹಾಗೆ ಲೌಕಿಕವಾದ ಪರಿಜ್ಞಾನ, ತಂತ್ರಜ್ಞಾನದ ಬಗ್ಗೆಯೂ ಕೂಡ, ತಾಂತ್ರಿಕ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಪರಿಜ್ಞಾನ, ಹೀಗೆ ಎಲ್ಲದರಲ್ಲೂ ಕೂಡ ತಾವು ಸವ್ಯಸಾಚಿಗಳಾಗಿರ್ತಕ್ಕಂಥವರು ಅಜಿತಾಚಾರ್ಯ. ಇದರ ಜೊತೆಗೆ ಒಳ್ಳೆಯ ಗುಣಗಳು, ವಿನಯ ಮೊದಲಾಗಿರ್ತಕ್ಕಂತಹ ಒಳ್ಳೆಯ ಗುಣಗಳು, ಸದಾಚಾರ, ಅದೆಲ್ಲವೂ ಕೂಡ ಭೂಯಿಷ್ಠವಾಗಿ ನಾವು ಅಜಿತಾಚಾರ್ಯರಲ್ಲಿ ಕಾಣಬಹುದು. ಒಳ್ಳೆಯ ಸಾತ್ವಿಕ ಸಜ್ಜನಿಕೆ ಎಲ್ಲವನ್ನು ಕೂಡ ಹೊಂದಿರತಕ್ಕಂಥವ್ರು. ಮೊನ್ನೆ ಶ್ರೀಪಾದಂಗಳವರ ಆರಾಧನೆಯ ಸಮಯದಲ್ಲಿ ಅಥವಾ ಈ ವಿಶ್ವೇಶ ತೀರ್ಥ ವಿಶ್ವದರ್ಶನ ಈ ಕಾರ್ಯಕ್ರಮದ
ಏನ್ ನಡೀತಾ ಇದೆ ಇದರಲ್ಲೂ ಕೂಡ ಅವರ ಮಹತ್ತರವಾಗಿರ್ತಕ್ಕಂತಹ ಪಾತ್ರ ಇದೆ. ಅನೇಕ ಸಮಯಗಳಲ್ಲಿ ನಮಗೆ ದೂರವಾಣಿ ಮೂಲಕ ಸಲಹೆ ಸೂಚನೆಗಳನ್ನ ನೀಡೋದು, ಅನೇಕ ವಿಧವಾದ ಕಾರ್ಯಗಳನ್ನ ಸಹಾಯಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೋದು, ಹೀಗೆ ಅನೇಕ ವಿಧವಾದ ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ. ಒಳ್ಳೆ ಸೇವೆಯನ್ನ ಮಾಡತಕ್ಕಂಥ ಉದಾರವಾದ ಮನೋಭಾವವನ್ನ ಹೊಂದಿರತಕ್ಕಂಥವ್ರು ಅಜಿತಾಚಾರ್ಯ. ಅವರು ಇವತ್ತು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನು ಮಾಡಿ ಬಂದಿದ್ದಾರೆ. ಅವರಿಗೆ ನಾನು ವಿಶ್ವೇಶತೀರ್ಥ ವಿಶ್ವ ದರ್ಶನ ನಡೆಸ್ತಾ ಇರತಕ್ಕಂತಹ ಈ ವಿಶ್ವೇಶತೀರ್ಥ ಸೇವಾ ಸಂಘ, ಆ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣವಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಹೇಳ್ತಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸರ್ವೋತ್ತಮೋ ವಿಷ್ಣುರತೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ. ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಷ್ಟಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ದಿವಸ ಗುರುಗಳ ವಿಶ್ವತೋಮುಖ ವ್ಯಕ್ತಿತ್ವವನ್ನ ಪರಿಚಯಿಸಲಿಕ್ಕೋಸ್ಕರ ವಿಶ್ವೇಶತೀರ್ಥ ಸೇವಾ ಸಂಘದ ಮುಖಾಂತರ ಗುರುಗಳ ಸಂಸ್ಮರಣಾ ಕಾರ್ಯವನ್ನ ಅನೇಕ ತಿಂಗಳುಗಳಿಂದ ನಡೆಸಿಕೊಂಡು ಗುರುಗಳಾದಂತಹ ಬದರಿಯಾಚಾರ್ಯರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಎಂಬುದಾಗಿ ಗುರುಗಳು ಆದೇಶಿಸಿದ ಅನುಸಾರವಾಗಿ ಗುರುಗಳ ವಿಶ್ವತೋಮುಖ ವ್ಯಕ್ತಿತ್ವವನ್ನ ನನಗೆ ಕಂಡಂತೆ ಅಲ್ಪ ಮಟ್ಟಿಗೆ ಕಂಡಂತೆ ಗುರುಗಳ ವ್ಯಕ್ತಿತ್ವವನ್ನ ತಿಳಿಸ್ಕೊಡ್ಬೇಕು ಎಂಬ ಇಚ್ಛೆಯಿಂದ ದೊರೆತಂತಹ ಸದವಕಾಶವನ್ನ ನನ್ನ ಪುಣ್ಯ ಎಂಬುದಾಗಿ ಭಾವಿಸ್ತಾ ಗುರುಗಳ ಚರಿತ್ರೆಯನ್ನ ನನಗೆ ಕಂಡಂತೆ ಗುರುಗಳ ವ್ಯಕ್ತಿತ್ವವನ್ನ ತಿಳಿಸ್ಲಿಕ್ಕೆ ಯಥಾಮತಿ ಪ್ರಯತ್ನಿಸುತ್ತೇನೆ. ಗುರುಗಳು ಯಾವಾಗಲೂ ಒಂದು ಮಾತನ್ನ ಸದಾ ಕಾಲದಲ್ಲಿ ಹೇಳ್ತಾ ಇದ್ರು. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ವಿತೇಹೇ ಎಂಬುದಾಗಿ. ಅಂದ್ರೆ ಭಗವಂತನ ಸಂವಿಧಾನ ಅದು ವೇದ. ವೇದಕ್ಕೆ ಅನುಸಾರವಾಗಿ ಸಕಲ ಕರ್ಮಗಳನ್ನ ಕೂಡ ನಾವು ಆಚರಿಸಬೇಕು. ಶ್ರುತಿ ಸ್ಮೃತಿ ಹರೇರಾಜ್ಞ ಎಂಬುದಾಗಿ ಹೇಳಿದಂತೆ ವೇದದ ಸಂವಿಧಾನಕ್ಕೆ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ನಮ್ಮ ಒಳಿತಿಗೋಸ್ಕರ ರಚಿಸಲ್ಪಟ್ಟಿರತಕ್ಕಂತಹ ಅಪೌರುಷೇಯವಾದಂತಹ ಆ ವೇದ ರಾಶಿ ಏನಿದೆ ಅವುಗಳ ಆಜ್ಞೆಗನುಸಾರವಾಗಿ ನಾವು ನಮ್ಮ ಜೀವನವನ್ನ ಸಾಗಿಸಬೇಕು. ಆ ವೇದವು ಒಂದು ಆಜ್ಞೆಯನ್ನ ಹೊರಡಿಸ್ತದೆ, ವಿಧಿಯನ್ನ ಮಾಡ್ತದೆ. ಏಕಸ್ವಾದು ನ ಭುಂಜೀತ ಎಂಬುದಾಗಿ. ಯಾವುದಾದರೂ ಒಂದು ಒಳ್ಳೆಯ ರಸವತ್ತಾದಂತಹ ಫಲಭರಿತವಾದಂತಹ ಹಣ್ಣಾಗಲಿ ಅಥವಾ ಯಾವುದೇ ರಸಭೂಯಿಷ್ಠವಾದಂತಹ ವಿಷಯವಾಗಲಿ ಸಿಕ್ಕಿತು ಅಂತಂದ್ರೆ ಅದನ್ನು ಒಬ್ಬನೇ ತಿನ್ನಬೇಡ, 4 ಜನರಿಗೆ ಹಂಚು ಎಂಬುದಾಗಿ. ಹಾಗೆಯೇ ಗುರುಗಳ ವ್ಯಕ್ತಿತ್ವ ಅದು ಪರ್ವತದಷ್ಟು ದೊಡ್ಡದು. ಸಮಗ್ರ ಪರ್ವತವನ್ನ, ಹಿಮಾಲಯ ಪರ್ವತವನ್ನ ಇಷ್ಟೇ ಎಂಬುದಾಗಿ ಅಳಿಲಿಕ್ಕೆ, ಒಂದು ಸಮುದ್ರದ ಮಿತಿ ಇಷ್ಟೇ ಅಂತ ಹೇಳಲಿಕ್ಕೆ, ಭಗವಂತನ ಗುಣಗಳು ಇಷ್ಟೇ ಎಂಬುದಾಗಿ ತಿಳಿಸ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಗುರುಗಳನ್ನ ಸಂಪೂರ್ಣವಾಗಿ ನಾನು ಹತ್ತಿರದಿಂದ ಬಲ್ಲೆ, ಗುರುಗಳ ಸ್ವರೂಪ ಇಷ್ಟೇ ಎಂಬುದಾಗಿ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ವಿಶ್ವತೋಮುಖ ವ್ಯಕ್ತಿತ್ವವನ್ನ ಪಡೆದುಕೊಂಡಿರತಕ್ಕಂತಹ ಗುರುಗಳನ್ನ ನನಗೆ ಕಂಡಂತೆ, ಸಮುದ್ರದಲ್ಲಿ ನದಿಯಲ್ಲಿ ಅನೇಕ ನೀರುಗಳಿದ್ದರೂ ಕೂಡ
ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಚೊಂಬೋ, ಲೋಟವೋ, ಪಾತ್ರೆಯೋ ಹಿಡಿದುಕೊಂಡು ನೀರನ್ನು ಹಿಡ್ಕೊಂಡು ಹೋದಾಗ ಆ ಚೊಂಬಲ್ಲಿ ಎಷ್ಟು ಹಿಡಿತದೋ ಅಷ್ಟೇ ನಮಗೆ ಆ ಯೋಗ್ಯತೆ, ನಮ್ಮ ಯೋಗ್ಯತೆಯೂ ಕೂಡ ಅಷ್ಟೇ. ಗುರುಗಳ ಬಗ್ಗೆ ಯಥಾಕಥಂಚಿತ್ತಾಗಿ ಸ್ವಲ್ಪವನ್ನ ಅಷ್ಟೇ ನಾವು ಕಂಡಿರ್ತೇವೆ, ಆದರೆ ಅವರ ವಾಸ್ತವಿಕ ವ್ಯಕ್ತಿತ್ವ ಅದು ಮಹಾನ್ ಆಗಿರ್ತದೆ. ಅಂತಹ ಗುರುಗಳು ಈ ಮಾತನ್ನು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವತ್ ಅಂತ. ಯಾವ ರೀತಿಯಾಗಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಹೇಳಿ, ಅದೇ ರೀತಿಯಾಗಿ ಭಗವಂತನಿಗೆ ನಾವು ಕೊಡುವಂತಹ ಟ್ಯಾಕ್ಸ್ ಏನು ಅಂತ ಹೇಳಿದರೆ ನಾನಾ ಜನಸ್ಯ ಶುಶ್ರೂಷ. ಬಡವ, ಬಲ್ಲಿಗ, ದೀನ, ದಲಿತ, ಸ್ಮಾರ್ತ, ವೈಷ್ಣವ ಇತ್ಯಾದಿ ಯಾವುದನ್ನು ನೋಡದೆ ಸಕಲ ಮಾನವರಿಗೂ ಹಿತವನ್ನ ಉಂಟು ಮಾಡುವಂತದ್ದೇ, ಸಕಲ ಮಾನವರಲ್ಲಿ ಇರುವಂತಹ ವಾಮನ ಮೂರ್ತಿಯಾದಂತಹ ಭಗವಂತನನ್ನ ಕಾಣುವಂತದ್ದೇ, ಅವನ ಶುಶ್ರೂಷೆಯನ್ನ ಮಾಡುವಂತದ್ದೇ ಭಗವಂತನಿಗೆ ನಾವು ಕೊಡುವಂತಹ ಒಂದು ತೆರಿಗೆ ಎಂಬುದಾಗಿ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ. ಹೇಳಿದಷ್ಟೇ ಅಲ್ಲ, ಹೇಳಿದಂತೆ ನಡೆದುಕೊಳ್ಳುವಂಥದ್ದು ಅದು ಸಜ್ಜನರಲ್ಲಿ ಮಾತ್ರ ಸಾಧ್ಯ. ಭವಭೂತಿ ಉತ್ತರ ರಾಮಚರಿತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ ಎಂಬುದಾಗಿ. ಅಂದರೆ ಲೌಕಿಕರ ಮಾತನ್ನ ಅನುಸರಿಸಿಕೊಂಡು ಅರ್ಥ ಇರ್ತದೆ. ಅಲ್ಲಿ ಚೇರ್ ಇದೆ ಅಂತ ಹೇಳಿ ನಾವು ನೋಡಿ ಅಲ್ಲಿ ಕುರ್ಚಿ ಇದೆ ಎಂಬುದಾಗಿ ನಮ್ಮ ವ್ಯವಹಾರ ಇರ್ತದೆ. ಆದರೆ ಋಷಿಗಳ, ಜ್ಞಾನಿಗಳ ವ್ಯವಹಾರ ಹೇಗಿರ್ತದೆ ಅಂತ ಹೇಳಿದ್ರೆ, ಮೊದಲೇ ಅದನ್ನ ಜ್ಞಾನದೃಷ್ಟಿಯಲ್ಲಿ ಕಂಡು ಅವರು ಹೇಳಿದಂತೆ ಅವರ ಹೇಳಿಕೆಗೆ ಅನುಸಾರವಾಗಿ ಅರ್ಥವು ಅವರ ಮಾತನ್ನು ಅನುಸರಿಸಿಕೊಂಡು ಬರ್ತದೆ ಎಂಬುದಾಗಿ ಭವಭೂತಿ ಹೇಳಿದ್ದಾರೆ. ಹಾಗೆಯೇ ಗುರುಗಳು ಕೂಡ ಅವರು ಹೇಳಿದ ಹಾಗೆ ಎಲ್ಲವೂ ಕೂಡ ನಡೀತಾ ಇತ್ತು. ಅವ್ರು ಹೇಳಿದಂತೆ ನಡೆದು ತೋರಿಸ್ತಾ ಇದ್ರು. ಯಾವ ರೀತಿಯಾಗಿ ಭಗವಂತ ಶ್ರೀಕೃಷ್ಣ ಸ್ವಯಂ ತಾನೇ ವಿಧಿ ನಿಷೇಧಗಳಿಗೆ ಮೀರತಕ್ಕಂಥವನಾಗಿದ್ದರೂ ಕೂಡ ವೇದದ ಆಜ್ಞೆಯನ್ನ ಸಾಮಾನ್ಯ ಜನರೂ ಕೂಡ ಪರಿಪಾಲಿಸಬೇಕು ಎಂಬ ಕಾರಣಕ್ಕೋಸ್ಕರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಸಂಧ್ಯಾವಂದನಾದಿಗಳನ್ನ ವೇದ ವಿಹಿತವಾದಂತಹ ಕರ್ಮಗಳನ್ನು ಯಾವ ರೀತಿಯಾಗಿ ಸ್ವತಃ ತಾನೇ ಆಚರಿಸಿಕೊಂಡು ಮರ್ತ್ಯರಿಗೆ ಉಪದೇಶಕನಾಗಿ ಯಾವ ರೀತಿಯಾಗಿ ಜೀವನದಲ್ಲಿರಬೇಕು ಎಂಬುದಾಗಿ ತೋರಿಸಿಕೊಟ್ನೋ, ಮರ್ತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಹೇಳಿದಂತೆ ಅದೇ ರೀತಿಯಾಗಿ ಗುರುಗಳು ಕೂಡ ಸ್ವಯಂ ತಾವು ಕೇವಲ ಮಾತನ್ನಷ್ಟೇ ಆಡ್ತಾ ಇದ್ದದ್ದಲ್ಲ, ಅದನ್ನ ಸ್ವಯಂ ತಮ್ಮ ಕೃತಿಯಲ್ಲಿ ಆಚರಿಸಿ ನಮಗೆ ತೋರಿಸ್ತಾ ಇದ್ರು. ಅಂತಹ ಆ ಗುರುಗಳ ಆ ಧರ್ಮನಿಷ್ಠೆ ಏನಿದೆ ಅದು ಅನನ್ಯವಾದದ್ದು, ಇನ್ನೊಬ್ಬರಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಆ ಧರ್ಮಶ್ರದ್ಧೆ ಅದನ್ನ ಗುರುಗಳು ಪರಿಪಾಲನೆ ಮಾಡ್ತಾ ಇದ್ರು. ಗರುಡ ಪುರಾಣ ಒಂದು ಮಾತನ್ನು ಹೇಳ್ತದೆ, ಶ್ರದ್ಧೆಯಾಧಾರ್ಯತೆ ಧರ್ಮ ಬಹುಭಿರ್ನಾರ್ಥ ರಾಶಿಭಿ ನಿಷ್ಕಿಂಚನ ಮುನಯ ಶ್ರದ್ಧಾವಂತೋ ದಿವಂಗತಾ ಎಂಬುದಾಗಿ. ಅಂದ್ರೆ ಧರ್ಮವನ್ನ ಆಚರಿಸಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ದುಡ್ಡಿರ್ಬೇಕು ಅಂತ ಹೇಳುವಂತ ನಿಯಮ ಏನಿಲ್ಲ. ದುಡ್ಡಿದ್ದವನಿಗಷ್ಟೇ ಧರ್ಮವನ್ನು ಆಚರಿಸುವಂತಹ ವಿಧಿ ನಿಷೇಧಗಳು ವೇದದಲ್ಲಿ ಹೇಳಲ್ಪಟ್ಟಿದೆ. ದುಡ್ಡಿಲ್ಲದವನಿಗೆ, ಅರ್ಥಾದಿಗಳಿಲ್ಲದೆ ಇರುವವನಿಗೆ ಧರ್ಮವು ಸಿಲುಕಲಾರದು ಎಂಬುದಾಗಿ ಏನು ನಿಯಮ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದೇ ಒಂದು ಉದಾಹರಣೆ ಕೊಡ್ತದೆ. ನಿಷ್ಕಿಂಚನಾಹ ಮುನಯಃ, ಮುನಿಗಳು ಕಾಡಿನಲ್ಲಿ ಗೆಡ್ಡೆಗೆಣಸನ್ನು ತಿಂದುಕೊಂಡು ಬದುಕುವರು, ಅವರು ಸ್ವರ್ಗಲೋಕಕ್ಕೆ ಹೋಗಿಲ್ವೇ? ಅವರ ಬಳಿ ಎಂತಹ ಅರ್ಥ ಇತ್ತು, ಎಂತಹ ಧನರಾಶಿಗಳು ಅಥವಾ ಧಾನ್ಯ ರಾಶಿಗಳಿತ್ತು? ಯಾವುದೂ ಇರಲಿಲ್ಲ. ಹಾಗಿದ್ರೂ ಕೂಡ ಧರ್ಮವನ್ನ ಅವರು ಪ್ರತಿನಿತ್ಯದಲ್ಲಿ ಆಚರಿಸಿ ಅದರಿಂದ ಶ್ರೇಯಸ್ಸನ್ನ ಹೇಗೆ ಪಡ್ಕೊಂಡ್ರೋ ಹಾಗೆ ಗುರುಗಳು ಕೂಡ ಸದಾ ಕಾಲದಲ್ಲಿ ಧರ್ಮವನ್ನ ಆಚರಿಸಿಕೊಂಡು ಸಕಲ ಸಜ್ಜನರಿಗೂ ಸಕಲ ಸಮಾಜಕ್ಕೂ ಶ್ರೇಯಸ್ಸನ್ನ ಅವರು ಉಂಟು ಮಾಡ್ತಾ ಇದ್ರು. ಗುರುಗಳು ಕೇವಲ ಮಾಧ್ವಪೀಠಾಧಿಪತಿಗಳಾಗಿ ಗುರುಗಳು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದರೂ ಕೇವಲ ಮಾಧ್ವಪೀಠಕ್ಕೆ ಮಾತ್ರ ಅವರು ಸೀಮಿತರಾಗಿರ್ಲಿಲ್ಲ. ಅವರ ವ್ಯಕ್ತಿತ್ವ, ಅವರ ಹೆಸರು ಅದು ದೇಶಾದ್ಯಂತ ಖ್ಯಾತವಾಗಿತ್ತು. ಗುರುಗಳ ಆಕೃತಿ ನೋಡಿದರೆ ಅದು 30-35 kg ಎಷ್ಟು ತೂಗ್ಬೋದು ಏನೋ, ಅಷ್ಟೇ ಗುರುಗಳ ದೇಹಭಾರ. ವಾಮನ ಮೂರ್ತಿ, ಆದರೆ ಅದರ ಒಳಗೆ ಆ ಭಗವಂತನ ಅನೇಕ ಉಪಾಸನೆಯ ಬಲದಿಂದ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಅಂತ ಹೇಳಿದಂತೆ ಕೃಷ್ಣ ಗೀತೆಯಲ್ಲಿ
ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಗುರುಗಳಲ್ಲಿ ಇದ್ದಿದ್ರಿಂದ ಅವರ ಕೀರ್ತಿ ತ್ರಿವಿಕ್ರಮನಂತೆ ಅವರು ಎತ್ತರದಲ್ಲಿ ಬೆಳೆದರು. ಆ ಎತ್ತರದಲ್ಲಿ ಬೆಳೆಯಲಿಕ್ಕೆ ಅವರು ಆಚರಿಸಿ ಅವರು ಹೇಳಿದಂತೆ ನಡೆದುಕೊಂಡಂತಹ ಧರ್ಮಾಚರಣೆಯೇ ಮುಖ್ಯ ಕಾರಣ. ಸಕಲ ಜನರು ದೀನರಾಗ್ಲಿ, ದಲಿತರಾಗ್ಲಿ, ಬಡವರಾಗ್ಲಿ, ಶ್ರೀಮಂತರಾಗ್ಲಿ ಸರ್ವರಲ್ಲಿಯೂ ಕೂಡ ಸಮಾನ ಭಾವನೆಯನ್ನ ತಾಳ್ತಾ ಇದ್ದವರು. ಯಾರನ್ನು ನೋಡಿದರೂ ಕೂಡ ಮುಖ ಸಿಂಡರಿಸಿಕೊಂಡು ಹೋಗ್ತಾ ಇರಲಿಲ್ಲ ಗುರುಗಳು. ಎಲ್ಲರ ಹತ್ರನೂ ಕೂಡ ಹಾಸ್ಯದಿಂದ, ನಗುಮುಖದಿಂದ, ಮಂದಸ್ಮಿತರಾಗಿ ಹರಾಕಾಲದಲ್ಲಿ ಅವರು ಇರ್ತಾ ಇದ್ರು. ಸಣ್ಣ ಮಗು ಇದ್ದರೂ ಕೂಡ ಅದರ ಬಳಿ ಮಾತನಾಡಿಸಿ ಅದರ ಬೇಕು ಬೇಡ ಇತ್ಯಾದಿಗಳನ್ನ ಕೇಳಿ ಅದರ ಪರಿಚಯವನ್ನ ಮಾಡಿಕೊಂಡು ಒಂದು ಕಲ್ಲು ಸಕ್ಕರೆಯನ್ನ ಅವರಿಗೆ ಆ ಮಗುವಿಗೆ ಕೊಟ್ಟು ನಂತರದಲ್ಲಿ ಮುಂದೆ ಹೋಗ್ತಾ ಇದ್ರು. ಒಂದು ಮಗು ಸಿಕ್ಕಿದ್ರು ಕೂಡ ಆ ವ್ಯಕ್ತಿತ್ವವನ್ನು ನಾವು ವಿದ್ಯಾಪೀಠದಲ್ಲಿರ್ಬೇಕಾದ್ರೆ ಬಹಳ ಹತ್ತಿರದಿಂದ ಗುರುಗಳ ಮುದ್ರಾಧಾರಣೆ ಸಂದರ್ಭದಲ್ಲಿ ಅದನ್ನ ನಾವು ತುಂಬಾ ಗಮನಿಸಿದ್ದೇವೆ. ಮುದ್ರಾಧಾರಣೆಗೆ ಅನೇಕ ಜನರು ವೈಷ್ಣವರೆಲ್ಲರೂ ಕೂಡ ಬಂದಾಗ ಅವರು ತಂದೆ ತಾಯಿಗಳು ಸಣ್ಣ ಮಕ್ಕಳನ್ನು ಕೂಡ ಮುದ್ರಾಧಾರಣೆಗೋಸ್ಕರ ವಿದ್ಯಾಪೀಠಕ್ಕೆ ಕರೆತಂದಾಗ ಗುರುಗಳು ಮುದ್ರೆ ಇಡಬೇಕಾದ್ರೆ ಸಣ್ಣ ಮಕ್ಕಳಿಗೆ ತುಂಬಾ ಸಣ್ಣ ಮಗು ಮುದ್ರಾಧಾರಣೆಯನ್ನ ಧರಿಸುವಂತಹ, ಅದನ್ನ ಸಹಿಸುವಂತಹ, ಉಷ್ಣತೆಯನ್ನು ಸಹಿಸುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ಆ ಮಗುವಿಗೆ ಈಗ ಮುದ್ರಾಧಾರಣೆ ಬೇಡ, ಮುಂದಿನ ವರ್ಷ ಕರ್ಕೊಂಡ್ಬನ್ನಿ ನಾನೇ ಹಾಕ್ತೇನೆ ಅಂತ ಹೇಳಿ ಕಳಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಇನ್ನು ಸಣ್ಣ ಪುಟ್ಟ ಮಕ್ಕಳೆಲ್ಲ ಬಂದ ಮುದ್ರಾಧಾರಣೆಯ ಉಷ್ಣತೆಯನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಉಳ್ಳಂತಹ, ದೇಹ ಸಾಮರ್ಥ್ಯ ಉಳ್ಳಂತಹ ಮಕ್ಕಳೆಲ್ಲ ಬಂದಾಗ ಆ ಮಕ್ಕಳಿಗೆ ಎಲ್ಲಿ ಬಿಸಿ ಆಗ್ತದೋ ಎಂಬ ಉದ್ದೇಶದಿಂದ ಮೊದಲು ಗುರುಗಳು ತಮ್ಮ ಕೈಗೆ ಅದನ್ನ ಬಿಸಿ ಇದೆಯೋ ಇಲ್ವೋ ಎಂಬುದಾಗಿ ಬಿಸಿ ಬಿಸಿಯಾದಂತಹ ಮುದ್ರೆಯನ್ನ ತಮ್ಮ ಕೈಗೆ ತಾವೇ ಒತ್ತಿಕೊಂಡು ನಂತರದಲ್ಲಿ ಮಕ್ಕಳಿಗೆ ಇಡ್ತಾ ಇದ್ರು. ಅಂದ್ರೆ ಗುರುಗಳ ಕಾಳಜಿ, ಗುರುಗಳಿಗೆ ಮಕ್ಕಳ ಮೇಲೆ ಇರತಕ್ಕಂತಹ ಪ್ರೀತಿ ಅದು ಅದರಲ್ಲಿ ವ್ಯಕ್ತವಾಗ್ತದೆ. ಅದೇ ರೀತಿಯಾಗಿ ಅದನ್ನ ಮುದ್ರೆ ಇಡಬೇಕಾದ್ರೂ ಕೂಡ ಕಲುಸಕ್ಕರೆ ಅಂತ ಹೇಳಿ ತಮ್ಮ ಶಿಷ್ಯಂದರಿಗೆ ಹೇಳಿ ಒಂದು ಕಲುಸಕ್ಕರೆಯನ್ನ ಅದರ ಕೈಗೆ ಕೊಡ್ತಾ ಅದನ್ನ ಬೇರೆ ಅದರ ಗಮನವನ್ನ ಬೇರೆ ಕಡೆ ಸೆಳೀತಾ ನಿಧಾನವಾಗಿ ಹೌದೋ ಅಲ್ಲೋ ಅಂತ ಹೇಳಿ ತಾಗುವ ನಿಧಾನವಾಗಿ ಅದನ್ನ ಮುದ್ರಾಧಾರಣೆಯನ್ನ ಗುರುಗಳು ಮಾಡ್ತಾ ಇದ್ರು. ಹಾಗಾಗಿ ಗುರುಗಳ ಕಾಳಜಿ ಎಷ್ಟು, ಅವರ ಮಕ್ಕಳ ಮೇಲೆ ಗುರುಗಳಿಗೆ ಎಷ್ಟು ಪ್ರೀತಿ ಇತ್ತು ಎಂಬುದು ಅದರಿಂದ ತಿಳಿದು ಬರ್ತದೆ. ಗುರುಗಳ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ 12 ವರ್ಷ ನಾನು ಓದಿದ್ದೇನೆ ಎಂಬುದು ನನ್ನ ಜನ್ಮಾಂತರದ ದೊಡ್ಡ ಸೌಭಾಗ್ಯ. ಅಂತಹ ಯುಗ ಪುರುಷರನ್ನ ನಾನು ಹತ್ತಿರದಿಂದ ಕಂಡಿದ್ದೇನೆ, ಅವರ ಬಳಿ ಕಿಂಚಿತ್ ಸ್ವಲ್ಪ ಆದ್ರೂ ವಿದ್ಯಾಭ್ಯಾಸ ಮಾಡಿದ್ದೇನೆ ಅಂತ ಹೇಳುವಂತದ್ದು ನಾನು ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಇದನ್ನ ಪಡೆದುಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಅದು ಅತಿಶಯೋಕ್ತಿ ಏನಲ್ಲ. ಯಾಕೆ ಹೇಳಿದ್ರೆ ಗುರುಗಳು ಆ ವಿದ್ಯಾಪೀಠದಲ್ಲಿ ಯಾವ ರೀತಿಯಾಗಿ ಮಕ್ಕಳನ್ನ ನೋಡ್ಕೊಂಡಿದ್ರು ಅಂತ ಹೇಳಲಿಕ್ಕೆ ನನ್ನ ಈ ಒಂದು ಅನುಭವ ಅದೇ ಸಾಕ್ಷಿ. ಅದನ್ನು ನಾನು ನಿಮ್ಮ ಮುಂದೆ ನಾನು ತೆರೆದಿಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು 11ನೇ ವರ್ಷ ವಯಸ್ಸಿನಲ್ಲಿ ವಿದ್ಯಾಪೀಠವನ್ನು ಸೇರಿದ ಹೊಸತಲ್ಲಿ ನಾನು ಸೇರಿದ ದಿನಾಂಕ ಮೇ 27, 2004ನೇ ಇಸವಿಯಲ್ಲಿ ಮೇ 27ನೇ ತಾರೀಕು ನಾನು ವಿದ್ಯಾಪೀಠವನ್ನು ಸೇರಿದೆ. ವಿದ್ಯಾಪೀಠ ಪ್ರಾರಂಭ ಆಗುವುದು ಬಿದಿಗೆಯಿಂದ, ಆದ್ರಿಂದ ಜೂನಿನ 4ನೇ ತಾರೀಕು 5ನೇ ತಾರೀಕಿನಿಂದನೂ ವಿದ್ಯಾಪೀಠ ಪ್ರಾರಂಭ ಆಗ್ಬೇಕಿತ್ತು. ಅಲ್ಲಿಯ ತನಕ ನಮಗೆ ಅಷ್ಟೇನು ಕಟ್ಟಳೆಗಳು, ನಿಯಮಗಳು ಏನೂ ಕೂಡ ಇರಲಿಲ್ಲ. ಹಾಗಾಗಿ ಸ್ವಚ್ಛಂದವಾಗಿರ್ಬೋದಿತ್ತು. ಹಾಗಾಗಿ ನಾನು ಕೂಡ ವಿದ್ಯಾಪೀಠವನ್ನು ಸೇರಿದ ಹೊಸದರಲ್ಲಿ ತುಂಬಾ ಸ್ವಚ್ಛಂದತೆ ಇತ್ತು, ನಮಗೆ ಸ್ವತಂತ್ರತೆ ಇತ್ತು. ಹಾಗಾಗಿ ಬಾಲಕನಾದಂತಹ ಬಾಲ್ಯಾವಸ್ಥೆಯಲ್ಲಿದ್ದಂತಹ ನಾನು ಅಲ್ಲೇ ಅನೇಕ ಜನ ಫ್ರೆಂಡ್ ಅನ್ನು ಮಾಡಿಕೊಂಡು ಕ್ರಿಕೆಟ್ ಆಡ್ತಾ ಆರಾಮವಾಗಿದ್ದೆ. ಯಾವಾಗ ವಿದ್ಯಾಪೀಠ ಪ್ರಾರಂಭ ಆಯ್ತೋ ಆವಾಗ ಪಾಠ ಪ್ರವಚನಾದಿಗಳು ನಡೀಲಿಕ್ಕೆ ಶುರುವಾದಾಗ ನನಗೆ ಆಟ ಆಡ್ಲಿಕ್ಕೆ ಆಗುದಿಲ್ಲ, ಪಾಠಾದಿಗಳಿಗೆ ಹೋಗ್ಬೇಕು. ಆಟ ಆಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತಲ್ಲ, 5ರಿಂದ 6 ಅಷ್ಟೇ, ಪ್ರತಿ ಎಂತಹ ಪರೀಕ್ಷೆ ಇರ್ಲಿ 5ರಿಂದ 6 ಆಟಕ್ಕೆ ಸೀಮಿತ ಅಂತ ಹೇಳಿ ಅದನ್ನ ಗುರುಗಳು ನಿಯಮ ಮಾಡಿ ಆ ಸಮಯವನ್ನ ಮಕ್ಕಳ ಆಟಕ್ಕೋಸ್ಕರ ನಿಗದಿಪಡಿಸಿದ್ರು. ಹಾಗಾಗಿ ಅಂತಹ ಆ ವಿದ್ಯಾಪೀಠದಲ್ಲಿ ನಾನು ಪಾಠಾದಿಗಳು ಪ್ರಾರಂಭ ಆದ ನಂತರದಲ್ಲಿ ನನಗೆ ಮನೆಯ ನೆನಪಾಯ್ತು, ಜೋರು ಅಪ್ಪ ಅಮ್ಮನ ನೆನಪಾಯ್ತು. ಹಾಗಾಗಿ ಯಾವಾಗ್ಲೂ ನಾನು ಅಳ್ತಾ ಕುತ್ಕೊಳ್ತಿದ್ದೆ. 2-3 ತಿಂಗಳು ಸತತವಾಗಿ ನಾನು ಅಳ್ತಾ ಇದ್ದೆ. ಅಮ್ಮ ಬೇಕು, ಅಪ್ಪ ಬೇಕು, ನಾನು ಊರಿಗೆ ಹೋಗ್ಬೇಕು, ನಾನು ವಿದ್ಯಾಪೀಠದಲ್ಲಿ ಇರುವುದಿಲ್ಲ ಅಂತ ಹೇಳಿ. ಒಂದು ದಿವಸ ಗುರುಗಳು ಹಾಗೆ ಅನೇಕ ಕಡೆ ಸಂಚಾರವನ್ನು ಮಾಡ್ತಾ ವಿದ್ಯಾಪೀಠಕ್ಕೆ ಬಂದ್ರು. ವಿದ್ಯಾಪೀಠಕ್ಕೆ ಬಂದಾಗ ಗುರುಗಳು ಬಂದ ವಿಷಯ ನನಗೆ ಗೊತ್ತಾಯ್ತು. ನಾನು ಸೀದಾ ಓಡಿ ಹೋಗಿ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಬೇಕಾದ್ರೆ ಗುರುಗಳ ಬಳಿ ಹೋಗಿ ಅಳ್ತಾ ಕೂತ್ಕೊಂಡೆ. ಆಗ ಗುರುಗಳು ಏನಾಯ್ತು, ಯಾಕೆ ಹೇಳ್ತಾ ಇದ್ದಿ ಎಂಬುದಾಗಿ ನನ್ನ ಹತ್ರ ಕೇಳಿದಾಗ
ನಾನು ಹೀಗೆ ನನಗೆ ಅಪ್ಪ ಅಮ್ಮ ಬೇಕು, ನಾನು ಊರಿಗೆ ಹೋಗ್ತೇನೆ, ಊರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ನಾನು ಗುರುಗಳಲ್ಲಿ ದುಂಬಾಲು ಬಿದ್ದೆ. ಆಗ ಗುರುಗಳು ಸಮಾಧಾನ ಮಾಡಿ ನನ್ನನ್ನ ಕಳಿಸುದು ಅಥವಾ ನನ್ನ ಮಂಗ ಮಾಡುವುದು ಇತ್ಯಾದಿಗಳೇನು ಮಾಡ್ಲಿಲ್ಲ. ಗುರುಗಳು ಆಯ್ತು ಕರ್ಕೊಂಡು ಹೋಗೋಣ, ನಾನು ಉಡುಪಿಗೆ ಹೋಗ್ತಾ ಇದ್ದೇನೆ, ಉಡುಪಿಗೆ ಹೋಗ್ಬೇಕಾದ್ರೆ ನಿನ್ನ ಅಲ್ಲಿ ಬಿಟ್ಟು ತಂದೆ ತಾಯಿಯನ್ನ ಅಲ್ಲಿ 3 ದಿವಸ ಇದ್ದು 3 ದಿವಸ ನಂತರದಲ್ಲಿ ತಂದೆ ತಾಯಿಯನ್ನು ಕರ್ಕೊಂಡು ನನ್ನ ಭೇಟಿಗೆ ಬಾ, ಮತ್ತೆ ಪುನಃ ಉಡುಪಿಗೆ ಬರ್ತೇನೆ ನಾನು, ಆಗ ನನ್ನ ಹತ್ರ ಮಾತನಾಡುವಂತೆ, ಆಗ ವಿದ್ಯಾಪೀಠಕ್ಕೆ ಬರಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ಆಗ ಬಾ ಅಂತ ಹೇಳಿ ನನ್ನನ್ನ ಕರ್ಕೊಂಡು ಹೋದ್ರು ಉಡುಪಿಗೆ. ತಮ್ಮ ವ್ಯಾನಿನಲ್ಲಿ ಸಂಚಾರದಲ್ಲಿ ಹೋಗುವಂತಹ ಟಿಟಿಯಲ್ಲಿ ಗುರುಗಳು ನನ್ನ ಕರ್ಕೊಂಡು ಹೋಗಿ ನನ್ನ ಮನೆಗೆ ಬಿಟ್ಟು ತಲುಪಿಸಿ, ನಂತರದಲ್ಲಿ ಆ ಅಪ್ಪ ಅಮ್ಮನ ಸ್ವಾಧೀನಕ್ಕೆ ನನ್ನನ್ನ ಒಪ್ಪಿಸಿ, ನಂತರದಲ್ಲಿ ಅವರು ತಮ್ಮ ಕಾರ್ಯಗಳಿಗೆ ಅನ್ಯ ಕಾರ್ಯಗಳಿಗೆ ವ್ಯಸ್ತರಾದರು. ಹೀಗೆ 3 ದಿನದ ನಂತರದಲ್ಲಿ ನಾನು ಮತ್ತೆ ಪುನಃ ವಿದ್ಯಾಪೀಠಕ್ಕೆ ಅಂದರೆ ಗುರುಗಳ ಬಳಿಗೆ ಬಂದು ಆ ಗುರುಗಳ ಆಕರ್ಷಣ ಶಕ್ತಿ, ಚುಂಬಕ ಶಕ್ತಿ ಅಂತದ್ದು. ಎಷ್ಟಾದರೂ ಕೃಷ್ಣರ ಆರಾಧಕರಲ್ವೇ, ಕರ್ಷತೀತಿ ಕೃಷ್ಣ. ಹಾಗಾಗಿ ಯಾವ ರೀತಿಯಾಗಿ ಕೃಷ್ಣನು ಎಲ್ಲರನ್ನೂ ಕೂಡ ತನ್ನೆಡೆಗೆ ಸೆಳೆಯುತ್ತಾನೋ ಹಾಗೆ ಗುರುಗಳಲ್ಲೂ ಕೂಡ ಅನೇಕ ಚುಂಬಕ ಶಕ್ತಿ ಇದರಿಂದ ಅದರಿಂದ ಆಕರ್ಷಿತನಾದ ನಾನು ವಿದ್ಯಾಪೀಠಕ್ಕೆ ಮತ್ತೆ ಪುನಃ ಸೇರಬೇಕು ಎಂಬುದಾಗಿ ಭಗವಂತನ ಅನುಜ್ಞೆ, ಆ ಭಗವಂತನ ಪ್ರೇರಣೆ, ಅದೇ ರೀತಿಯಾಗಿ ಗುರುಗಳ ಅನುಗ್ರಹ ಬಲದಿಂದಲೋ ಏನೋ ನಾನು ಮತ್ತೆ ಪುನಃ ಸೇರುವ ಇಚ್ಛೆಯನ್ನ ವ್ಯಕ್ತಪಡಿಸಿದೆ. ನನ್ನೊಳಗೆ ನಿಂತು ಎಲ್ಲ ತತ್ವಾಭಿಮಾನಿ ದೇವತೆಗಳೇ ಈ ರೀತಿಯಾಗಿ ಒಳ್ಳೆಯ ಕಾರ್ಯವನ್ನ ನಡೆಸಿಕೊಳ್ಳಲಿಕ್ಕೆ ಪ್ರೇರೇಪಣೆಯನ್ನ ಮಾಡಿದ್ರು. ಹಾಗೆ ನಾನು ವಿದ್ಯಾಪೀಠವನ್ನು ಮತ್ತೆ ಪುನಃ ಪ್ರವೇಶಿಸಿ ನಂತರದಲ್ಲಿ ಸಿದ್ಧಾಂತ ಅಧ್ಯಯನವನ್ನು ಮಾಡಿ ಎಲ್ಲಾ ಗುರುಗಳಿಗೂ ಕೂಡ ಅನೇಕ ತೊಂದರೆಯನ್ನು ಕೊಟ್ಟಿದ್ದೇನೆ. ನನ್ನಿಂದಾಗಿ ನನ್ನ ತಲೆಯಲ್ಲಿ ಒಂದು ಅಕ್ಷರವನ್ನ ತಲೆಯಲ್ಲಿ ತುಂಬಿಸ್ಬೇಕು, ಜ್ಞಾನ ತುಂಬಿಸ್ಬೇಕು ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳು, ಅನೇಕ ಗುರುಗಳು ನನಗೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಆದ್ರೂ ಕೂಡ ನನಗೆ ಅಷ್ಟೊಂದು ಜ್ಞಾನ ಅಂತ ಹೇಳುವಂತದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ಎಷ್ಟಿದೆಯೋ ಅಷ್ಟನ್ನೇ ನಾನು ಪಡೆದುಕೊಂಡಿದ್ದೆ. ಹೀಗೆ 11 ವರ್ಷ ವಿದ್ಯಾಪೀಠದಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದ ನಂತರದಲ್ಲಿ 12ನೇ ಮತ್ತು 13ನೇ ವರ್ಷ ನಮಗೆ ಗುರುಗಳೊಟ್ಟಿಗೆ 2 ವರ್ಷ ಸಂಚಾರ ಮಾಡುವ ಸೌಭಾಗ್ಯ ನಮಗೆ ದೊರಕಿ ಬಂತು. ಆಗ ನಾವು ಗುರುಗಳನ್ನ ತುಂಬಾ ಇನ್ನೂ ಅತ್ಯಂತ ಹತ್ತಿರದಲ್ಲಿ ಕಾಣ್ಲಿಕ್ಕೆ ನಮಗೆ ಇನ್ನೂ ಅವಕಾಶ ದೊರಕಿತು. ಯಾವಾಗ್ಲೂ ಕೂಡ ಗುರುಗಳನ್ನು ನಾವು ವಿದ್ಯಾಪೀಠದಲ್ಲಿ 10 ವರ್ಷ ಇರ್ಬೇಕಾದ್ರೆ ಅನೇಕ ಬಾರಿ ನೋಡಿರ್ತೇವೆ. ಆ ಗುರುಗಳನ್ನು ಕೂಡ ಗುರುಗಳ ವ್ಯಕ್ತಿತ್ವ ಎಂತದ್ದು ಅದನ್ನು ಕೂಡ ತಿಳ್ಕೊಂಡಿರ್ತೇವೆ. ಆದರೆ ಗುರುಗಳ ದಿನಚರಿಯನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನೋಡಿರುವುದಿಲ್ಲ. ಅದರ ಸಂಪೂರ್ಣ ಅನುಭವ ಆಗುವಂತದ್ದು ಸಂಚಾರದಲ್ಲಿ. ಗುರುಗಳು ಕೂಡ ಎಷ್ಟೇ ಕಾರ್ಯದ ಒತ್ತಡ ಇದ್ರೂ ಕೂಡ ವಿದ್ಯಾಪೀಠದಲ್ಲಿ ಇರುವಂತಹ ಮಕ್ಕಳನ್ನ ತನ್ನ ಮಕ್ಕಳ ಹಾಗೆ ನೋಡ್ತಾ ಇದ್ರು. ಅವರು ಮಾತೃ ಆಗಿದ್ರು, ಮಾತೃ ಹೃದಯ ಆಗಿರ್ತಕ್ಕಂತಹ ಅವರು. ಹಾಗೆ ಪಿತೃವಿನಂತೆ ಜವಾಬ್ದಾರಿ ಉಳ್ಳವರು, ದಕ್ಷತೆ ಉಳ್ಳವರು. ಗುರುವಿನಂತೆ ನಮ್ಮೆಲ್ಲರನ್ನೂ ಕೂಡ ಶಿಕ್ಷಿಸಿ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಅನ್ನುವ ವಿವೇಚನೆಯನ್ನ ತೋರಿಸುವಂತಹ ವಿವೇಕ ಬುದ್ಧಿಯನ್ನ ಪಡೆದುಕೊಂಡಿರತಕ್ಕಂಥವರು. ಹೀಗೆ ಅಂತಹ ಗುರುಗಳ ಬಳಿಯಲ್ಲಿ ಅವರು ನಮಗೆ ತಂದೆಯೂ ಆಗಿದ್ದಾರೆ, ತಾಯಿಯೂ ಆಗಿದ್ದಾರೆ, ಗುರುಗಳು ಆಗಿದ್ದಾರೆ. ಅಂತಹ ಆ ಗುರುಗಳನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ನನ್ನ ಜನ್ಮಾಂತರದ ಸೌಲಭ್ಯವೇ ಪುಣ್ಯವೇ ಆಗಿದೆ. ಆ ಗುರುಗಳು ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ ಕೂಡ ಅವರು ವಿದ್ಯಾಪೀಠಕ್ಕೆ ದೀಪಾವಳಿಯಿಂದ ತಪ್ಪಿಸ್ತಾನೆ ಇರ್ಲಿಲ್ಲ. ಯಾವಾಗಲೂ ದೀಪಾವಳಿ ದಿವಸ ವಿದ್ಯಾಪೀಠದಲ್ಲಿ ಗುರುಗಳು ಇರ್ತಾ ಇದ್ರು. ಎಲ್ಲಾ ಮಕ್ಕಳಿಗೂ ಕೂಡ ಅವರೇ ಬೆಳಗ್ಗೆ 5 ಗಂಟೆಗೆ ಅವರು ಎಲ್ಲಾ ಮಕ್ಕಳಿಗೂ ಕೂಡ ಅಭ್ಯಂಜನವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮಕ್ಕಳಿಗೆ ಆಗ ನಮಗೆಲ್ಲ ಗುರುಗಳಿಗೆ ಅಭ್ಯಂಜನ ಮಾಡಿ ಅವರಿಗೆ ಎಣ್ಣೆ ಸ್ನಾನ ಮಾಡಿಸುದು ನಮ್ಗೆ ಅದ್ರಲ್ಲಿ ತುಂಬಾ ಖುಷಿ. ಆಗ ಗುರುಗಳು ನಮಗೆ ಸಿಗ್ತಾರೆ ಅಂತ ಹೇಳಿ ಹಾಗೆ ನಾವೆಲ್ಲ ತುಂಬಾ ಸಂತೋಷದಿಂದ ಗುರುಗಳಿಗೆ ಅಭ್ಯಂಗವನ್ನೆಲ್ಲ ಮಾಡ್ತಾ ಇದ್ವು. ಗುರುಗಳು ಕೂಡ ಆವತ್ತಿನ ದಿವಸ ಮತ್ತೆ ನಮಗೆ ಸ್ನಾನ ಮಾಡಿಸ್ಲಿಕ್ಕೆ ಗುರುಗಳೇ ವಾಪಸ್ ಬಂದು ನಮಗೆ ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ರು ಅನೇಕ ಬಾರಿ. ನಂತರದಲ್ಲಿ ದೀಪಾವಳಿ ಬಂತು ಅಂತ ಹೇಳಿದ್ರೆ ನಮಗೆ ಎಲ್ಲ ಸಂಭ್ರಮ. ಅನೇಕ ಜನ ಭಕ್ತಾದಿಗಳು ಕೆಲವರೆಲ್ಲ ಬಂದು ಪಟಾಕಿಗಳನ್ನ ನಮಗೆ ಹಂಚುವುದು. ಅದೇ ರೀತಿಯಾಗಿ ಗುರುಗಳು ಕೂಡ ಹಬ್ಬದ ದಿವಸದಂದು ಎಲ್ಲರಿಗೂ ಕೂಡ ವಸ್ತ್ರಾದಿಗಳನ್ನ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ವಸ್ತ್ರಾದಿಗಳನ್ನ, ಅದೇ ರೀತಿಯಾಗಿ ಭಕ್ಷ್ಯ ಭೋಜ್ಯಗಳನ್ನ ಆವತ್ತಿನ ದಿವಸ ಮಾಡಿ ಸ್ವತಃ ತಾವೇ ಬಡಿಸ್ತಾ ಇದ್ರು. ಅಷ್ಟು ಮಕ್ಕಳಂತೆ ಸ್ವಂತ ಮಕ್ಕಳು ಸ್ವಂತ ತಂದೆ ತಾಯಿಗಳು ಯಾವ ರೀತಿಯಾಗಿ ಮಕ್ಕಳನ್ನ ನೋಡಿಕೊಳ್ತಾರೋ ಆ ರೀತಿಯಾಗಿ ಗುರುಗಳು ನಮ್ಮನ್ನ ವಿದ್ಯಾಪೀಠದಲ್ಲಿ ನೋಡ್ಕೊಂಡಿದ್ದಾರೆ.
ಅಂತಹ ಗುರುಗಳ ಅವರೊಟ್ಟಿಗೆ ಸಂಚಾರವನ್ನು ಮಾಡುವಂತಹ ಭಾಗ್ಯ ನಮಗೆ ಒದಗಿ ಬಂತು. ಆಗ ಆ ಸಂಚಾರದಲ್ಲಿ ಗುರುಗಳ ಭೌಮ ವ್ಯಕ್ತಿತ್ವವನ್ನ ನಾವು ಇನ್ನೂ ಕಾಣ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಒಬ್ಬ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂತ ಹೇಳಿದ್ರೆ ಆ ದೊಡ್ಡತೆಗೆ ಕಾರಣ ಯಾವುದು ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಸಂಪತ್ತು ಅಂತ ಯಾರು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸುಭಾಷಿತ ನೆನಪಾಗ್ತದೆ, ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಪಯೋದೀನ ಮದಸ್ಥಿತಿ ಎಂಬುದಾಗಿ ಆ ಸುಭಾಷಿತ ಮುಂದುವರಿತದೆ. ಗೌರವ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದು ದಾನದಿಂದ ಬರ್ತದೆ. ಅದಕ್ಕೊಂದು ಕವಿ ಉದಾಹರಣೆ ಕೊಡ್ತಾನೆ. ಮೇಘಗಳು ಅವುಗಳು ಮೇಲ್ಗಡೆ ಇರ್ತವೆ, ನೀರನ್ನು ಕೊಡುವಂತವುಗಳು, ನೀರನ್ನ ಸಂಗ್ರಹ ಮಾಡುವಂತಹ ನದಿ, ಹಳ್ಳ, ಕೆರೆ ಮೊದಲಾದವುಗಳು ಕೆಳಗೆ ಇರ್ತವೆ. ಹಾಗಾಗಿ ಗೌರವ ಯಾವ್ದರಿಂದ ಅಂದ್ರೆ ವರ್ಷಣವನ್ನು ಮಾಡುವ ಮುಖಾಂತರ ಮಳೆಯನ್ನ ಕೊಡುವುದರಿಂದ ಹೊರತು ಅರ್ಥ ಸಂಚಯದಿಂದ ಅಲ್ಲ. ಹಾಗಾಗಿ ಯಾವ ರೀತಿಯಾಗಿ ನದಿಗಳು ಮೊದಲಾದವುಗಳು ನೀರನ್ನು ಸಂಚಯಿಸುತ್ತವೋ ಆ ರೀತಿಯಾಗಿ ಅರ್ಥ ಸಂಚಯದಿಂದಾಗಿ ನಮಗೆ ಗೌರವ ಅಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ಗುರುಗಳು. ಯಾವುದೇ ರೀತಿಯಾಗಿರತಕ್ಕಂತಹ ಜನರು, ಯಾವುದೇ ಕೆಟಗರಿಗೆ ಸೇರಿರತಕ್ಕ ಜನರು ಕೂಡ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಗುರುಗಳ ಬಳಿ ಬಂದ್ರೆ ಅವರು ಯಾರನ್ನೂ ಕೂಡ ಬರಿಗೈಯಲ್ಲಿ ಕಳಿಸ್ತಾ ಇರ್ಲಿಲ್ಲ. ಅವರ ಕಷ್ಟವನ್ನ ಮನಗಾಣಿ ತಮ್ಮ ಕೈಯಲ್ಲಿ ಆಗುವಂತಹ ಸಹಾಯವನ್ನ ಗುರುಗಳು ಖಂಡಿತ ಮಾಡ್ತಾ ಇದ್ರು. ಅವರ ಹೆಸರಿಗೆ ತಕ್ಕನ ಹಾಗೆ ಗುರುಗಳು ಇದ್ರು. ವಿಶ್ವೇಶ ತೀರ್ಥರು ಎಂಬುದಾಗಿ ಅವರಿಗೆ ಹೆಸರು. ವಿಶ್ವ ಅಂತ ಹೇಳಿದ್ರೆ ವಿಶತಿ ವರ್ತತೆ ಇತಿ ವಿಶ್ವಂ, ಎಲ್ಲಾ ಕಡೆಯಲ್ಲೂ ಕೂಡ ಪ್ರವೇಶ ಮಾಡಿ ಇರುವಂತವರು ಅವರು ವಿಶ್ವ. ಅವ್ರು ಯಾರು ಅಂತ ಹೇಳಿದ್ರೆ ವಾಯುದೇವರು. ನಮ್ಮ ಮನಸ್ಸಿನ ಒಳಗೆ, ನಮ್ಮ ದೇಹದ ಒಳಗೆ ಪ್ರವೇಶ ಮಾಡಿ ಇರತಕ್ಕಂಥವ್ರು ವಿಶ್ವ. ಅಂತಹ ವಿಶ್ವಕ್ಕೆ ಈಶನಾಗಿರ್ತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನು ತನ್ನ ಹೃದಯದಲ್ಲಿ ಧಾರಣ ಮಾಡಿರ್ತಕ್ಕಂಥವರು ಕೂಡ ಇದೇ ಗುಣಗಳನ್ನ ಪಡೆದುಕೊಂಡಿರುವವರಾಗಿರ್ಬೇಕು. ಹಾಗಾಗಿ ಗುರುಗಳು ಕೂಡ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಹೊಕ್ಕು ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನ ತಾವು ಮನಗಂಡು ತಮ್ಮಿಂದ ಆಗುವಂತಹ ಸಹಾಯವನ್ನ ಗುರುಗಳು ಮಾಡ್ತಾ ಇದ್ರು. ಅನ್ವರ್ಥವಾಗಿ ಅವರು ವಿಶ್ವೇಶ ತೀರ್ಥರು, ವಿಶ್ವಕ್ಕೆ ಈಶರು. ಎಲ್ಲಾ ಜನರಿಗೂ ಕೂಡ ಅವರು ಈಶರಂತೆ, ಸಮರ್ಥರಾದ ನಾಯಕರಂತೆ ಅವರಿದ್ರು. ಯಾರಿಗೆ ಮಾರ್ಗದರ್ಶನ ಮಾಡ್ಲಿಲ್ಲ ಅಂತಿಲ್ಲ. ಅವರು ಅವರ ವಿಶ್ವತೋಮುಖ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣ್ತಾ ಇದ್ರು. ಉದಾಹರಣೆಗೆ ಹೇಳುದು ಅಂದ್ರೆ ಭಗವದ್ಗೀತೆ, ಅದನ್ನ ಕೆಲವರು ಮನಃಶಾಸ್ತ್ರದ ದೃಷ್ಟಿಯಿಂದ ಓದ್ಲಿಕ್ಕೆ ಹೋದರೆ ಅದು ಮನಃಶಾಸ್ತ್ರ ಅಂತ ಕಾಣ್ತದೆ. ಆಧ್ಯಾತ್ಮಿಕ ಏಳಿಗೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಅದನ್ನ ಓದಿದ್ರೆ ಅದು ನಮಗೆ ಅದರಿಂದ ಬೇಕಾದಂತಹ ಆಧ್ಯಾತ್ಮಿಕ ಏಳಿಗೆ ಅದರಿಂದ ಉಂಟಾಗ್ತದೆ. ಇನ್ನು ಕೆಲವರು ಅದರಲ್ಲಿ ಆಹಾರದ ಬಗ್ಗೆ ಯಾವ ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ ಎಂಬುದಾಗಿ ಆಹಾರ ದೃಷ್ಟಿಯಿಂದ, ಸಾತ್ವಿಕ ರಾಜಸ ತಾಮಸದ ಪ್ರಭೇದಗಳ ದೃಷ್ಟಿಯಿಂದ ಅದನ್ನು ನೋಡ್ಲಿಕ್ಕೆ ಹೋದರೆ ಅದು ಅವರಿಗೆ ಆ ರೀತಿಯಾಗಿ, ಅಂತಹ ಜನರಿಗೆ ಅದು ಆ ರೀತಿಯಾಗಿ ಕಾಣ್ತದೆ. ಹೇಗೋ ಹಾಗೆ ಗುರುಗಳು ಕೂಡ ಯಾರಾದ್ರೂ ಮಕ್ಕಳಿಲ್ಲ ಅಂತ ಹೇಳಿ ಅವರ ಬಳಿಗೆ ಬಂದ್ರೆ ಮಕ್ಕಳನ್ನು ಕೊಡುವಂತಹ ಭಾಗ್ಯವನ್ನ, ಮಕ್ಕಳನ್ನ ಕರುಣಿಸುವಂತಹ ಭಾಗ್ಯವನ್ನ ಗುರುಗಳು ಮಾಡ್ತಾರೆ ಭಗವಂತನ ಅನುಗ್ರಹದಿಂದ. ಇನ್ನು ಕೆಲವರು ನಮಗೆ ಮನೆ ಹಾಳಾಗಿದೆ, ನಮ್ಮ ಮನೆ ರಿಪೇರಿ ಮಾಡ್ಲಿಕ್ಕೆ ಕೆಲವು ಅರ್ಥದ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅರ್ಥದ ದುಡ್ಡಿನ ಸಹಕಾರವನ್ನ ಗುರುಗಳು ಮಾಡ್ತಾರೆ. ಅದೇ ರೀತಿಯಾಗಿ ಇನ್ ಕೆಲವರು ನಮಗೆ ಆರೋಗ್ಯ ಇಲ್ಲ ಗುರುಗಳೇ, ನೀವೇ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಗುರುಗಳ ಬಳಿ ಭಕ್ತಿಯಿಂದ ಬಂದಾಗ ಗುರುಗಳು ಧನ್ವಂತರಿ ಕೃಷ್ಣನ ಮಂತ್ರವನ್ನ ಅಭಿಮಂತ್ರಿಸಿ ಗಂಧವನ್ನು ಕೊಡುವ ಮುಖಾಂತರ ಅವರನ್ನ ವಾಸಿ ಮಾಡಿದ್ದಾರೆ, ಅವರ ರೋಗವನ್ನ ನಿವಾರಣೆ ಮಾಡಿದ್ದಾರೆ. ಅದರ ಸ್ಪಷ್ಟ ಉದಾಹರಣೆ ನಮ್ಮ ತರಗತಿಯಲ್ಲಿ ನನ್ನ ಸಹಪಾಠಿಯಾದಂತಹ ಅಜಿತ ಅಂತ ಒಬ್ಬ ವ್ಯಕ್ತಿ, ನಾವು ಯಾವಾಗ 9ನೇ ಕ್ಲಾಸ್ ಅನ್ನು ಓದ್ತಾ ಇದ್ವು ಅವಾಗ ಅವನಿಗೆ ಒಂದು ಭೀಕರವಾದಂತಹ ರಸ್ತೆ ಅಪಘಾತ ಆಗ್ತದೆ. ಆಗ ಅವನು ಬದುಕಿ ಉಳಿಯುವುದಿಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಅವನು ಡಾಕ್ಟರ್ ಎಲ್ಲೂ ಕೈಬಿಟ್ಟು ಬಿಟ್ಟಾಗ ಗುರುಗಳು ಸ್ವತಃ ಹೋಗಿ ಅವನ ತಲೆಯನ್ನು ಮುಟ್ಟಿ ಭಗವಂತನ ಧನ್ವಂತರಿಯ ಜಪವನ್ನ ಮಾಡಿ ಅವನಿಗೆ ಆಯುಷ್ಯಪೂರ್ಣವಾದಂತಹ ಆರೋಗ್ಯವನ್ನ ಕೊಟ್ಟಿದ್ದಾರೆ. ಜ್ವಲಂತ ಉದಾಹರಣೆ. ಹೀಗೆ ಈ ರೀತಿಯಾಗಿ ಇನ್ನು ಅನೇಕ ಜನರು ಇದ್ದಾರೆ. ಅಂತಹ ನಮ್ಮ ಕ್ಲಾಸಿನಲ್ಲಿ ಇನ್ನೊಬ್ಬನಿಗೂ ಕೂಡ ಅಭಿಷೇಕ ಅಂತ ಹೇಳುವಂತ ಒಬ್ಬ ವ್ಯಕ್ತಿ 6ನೇ ಕ್ಲಾಸಿನಲ್ಲಿ ಭೀಕರ ಅಪಘಾತ ಆಗಿ ಅವನಿಗೂ ಕೂಡ ತಲೆಗೆ ಜೋರ್ ಪೆಟ್ಟು ಬಿದ್ದು ಅವನು ಕೂಡ ಕೋಮಾ ಸ್ಥಿತಿಗೆ ತಲುಪಿ ನಂತರದಲ್ಲಿ ಅವನು ಬದುಕಿರುವುದಿಲ್ಲ ಅನ್ನೋ ಸ್ಥಿತಿ ಬಂದಾಗ ಗುರುಗಳು ಮತ್ತೆ ಪುನಃ ಹೋಗಿ ಅವನ ತಲೆ ಮುಟ್ಟಿ ಆ ಭಗವಂತನ ಪ್ರಾರ್ಥನೆ ಜಪ ಮಾಡಿದಾಗ ಆ ಗುರುಗಳ ತಪಸ್ಸಾಮರ್ಥ್ಯದಿಂದ ಅವನು ಕೂಡ
ಜೀವಂತನಾಗಿದ್ದಾನೆ. ಹೀಗೆ ಗುರುಗಳು ಮಾಡಿರ್ತಕ್ಕಂಥ ಪವಾಡಗಳು ನಮ್ಮ ಕಣ್ಣೆದುರಲ್ಲೇ ಅನೇಕ ಇದೆ. ಗುರುಗಳು ಇರ್ಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಇನ್ನೂ ಅನೇಕ ಪವಾಡಗಳು. ಎಷ್ಟೋ ಜನ ನಾವು ಸುಧಾ ಪಾಠಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಗುರುಗಳ ಬಳಿಯಲ್ಲಿ ನಮಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳಾಗ್ಬೇಕು, 10 ವರ್ಷದಿಂದ ನಾವು ಅನೇಕ ಡಾಕ್ಟರ್ಗಳ ಬಳಿ ಹೋಗಿದ್ದೇವೆ, ಅನೇಕ ದೇವರಲ್ಲಿ ಹರಕೆಯನ್ನು ಹೊತ್ಕೊಂಡಿದ್ದೇವೆ, ಆದ್ರೂ ನಮಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಗುರುಗಳ ಮಂತ್ರಾಕ್ಷತೆಯ ಪ್ರಭಾವದಿಂದ ಅನೇಕ ಜನರಿಗೆ ಮಕ್ಕಳಾಗಿದೆ. ಅವರಿಗೆ ಕೆಲವರು ಉದ್ಯೋಗ ಇಲ್ಲ ಅಂತ ಹೇಳಿ ಬಂದವರಿಗೆ ಗುರುಗಳ ಮಂತ್ರಾಕ್ಷತೆಯ ಪ್ರಭಾವದಿಂದ ಉದ್ಯೋಗ ಸಿಕ್ಕಿದೆ. ಹೀಗೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಗುರುಗಳಿಂದ ಅವರಿಗೆ ಪ್ರಾಪ್ತವಾಗಿದೆ. ಕಲಿಯುಗದ ಕಾಮಧೇನು ಆಗಿ ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಿದ್ದಾರೋ ಅದೇ ರೀತಿಯಾಗಿ ಈಗಲೂ ವೃಂದಾವನದ ಒಳಗೆ ನಿಂತುಕೊಂಡು ಸಕಲರನ್ನು ಹರಿಸ್ತಾ ಇರತಕ್ಕಂತಹ ಗುರುಗಳು ಕೂಡ ಯಾವ ಕಾಮಧೇನುವಿಗೂ ಕೂಡ ಕಡಿಮೆಯವರಲ್ಲ. ಹಾಗಾಗಿ ಗುರುಗಳು ಈ ರೀತಿಯಾಗಿ ಅನೇಕ ಪವಾಡಗಳನ್ನ ನಮ್ಮ ಎದುರುಗಡೆ, ನಮ್ಮ ಕಣ್ಣೆದುರುಗಡೆ ಸಾಕ್ಷಾತ್ ಆಗಿರ್ತಕ್ಕಂತಹ ಪವಾಡಗಳು ಇವುಗಳೆಲ್ಲ. ಗುರುಗಳು ಯಾವಾಗ್ಲೂ ಕೂಡ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು. ಒಂದು ಸುಭಾಷಿತ ನೆನಪಾಗ್ತದೆ, ಕಟಕಾಹ ಪಾಠಕಾಶ್ಚೈವ ಅನ್ಯೇ ಶಾಸ್ತ್ರ ವಿಚಕ್ಷಣಾಹ ಸರ್ವೇ ವ್ಯಸನಿನೋ ಮೂರ್ಖಾಹ ಯಃಕ್ರಿಯವಾನ್ ಸಪಂಡಿತಃ ಎಂಬುದಾಗಿ. ಯಾರು ಪಾಠವನ್ನ ಮಾಡ್ತಾರೋ ಅಥವಾ ಪಾಠವನ್ನ ಕೇಳಿಸ್ಕೊಳ್ತಾರೋ ಅಥವಾ ಶಾಸ್ತ್ರದಲ್ಲಿ ವಿಚಕ್ಷಣರಾಗಿದ್ರು ಕೂಡ ಅವರೆಲ್ಲರೂ ಕೂಡ ಮೂರ್ಖರು. ಯಾವಾಗ ಅಂತ ಹೇಳಿದಾಗ ಹೇಳಿರ್ತಕ್ಕಂತಹ ಪಾಠನೆ ಮಾಡಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಅವರು ಆಚರಣೆ ಮಾಡದೇ ಇದ್ದಾಗ. ಗುರುಗಳು ಒಂದು ಅದ್ಭುತ ಉದಾಹರಣೆಯನ್ನ ಅವರ ಅನುಗ್ರಹ ಸಂದೇಶದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ತೋಚ್ತಾ ಇದೆ. ಗುರುಗಳೊಂದು ಕಥೆಯನ್ನೇ ಹೇಳ್ತಾ ಇದ್ರು. ಅವರ ಮಾತೆ ಹಾಗೆ, ಪ್ರತಿಯೊಬ್ಬರಿಗೂ ಮನಸ್ಸಿಗೂ ನಾಟುವ ರೀತಿಯಲ್ಲಿ ಅವರು ಆ ದೃಷ್ಟಾಂತಗಳನ್ನ ಸಮನ್ವಯ ಮಾಡಿ ದೃಷ್ಟಾಂತ ತೀರ್ಥರು ಅಂತ ಹೇಳ್ಬೋದು ಗುರುಗಳನ್ನ. ಆ ರೀತಿಯಾಗಿ ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ಹೇಳ್ತಾ ಇದ್ರು. ಆ ಕಥೆ ಏನು ಅಂತ ಹೇಳಿದ್ರೆ, ಒಬ್ಬರು ದಾರಿ ಹೋಕರು ಬಳಲ್ತಾ ಇರ್ತಾರೆ, ತುಂಬಾ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಹತ್ತಿರದಲ್ಲಿ ಒಂದು ಉದ್ಯಾನವನ ಕಾಣ್ತದೆ. ಉದ್ಯಾನದಲ್ಲಿ ಅನೇಕ ಫಲ ಪುಷ್ಪಾದಿಗಳು ನಳನಳಿಸ್ತಾ ಇರ್ತದೆ. ಅವರು ವಿಶ್ರಾಂತಿಯನ್ನು ತಗೊಳ್ಬೇಕು ಅಂತ ಹೇಳಿ ಫಲವನ್ನ ಉದ್ಯಾನವನ್ನ ಪ್ರವೇಶಿಸಿ ಫಲವನ್ನ ತೆಗೆದುಕೊಂಡು ತಿಂದಾಗ ಅಲ್ಲಿ ಇರ್ತಕ್ಕಂತಹ ಒಬ್ಬ ಉದ್ಯಾನ ರಕ್ಷಕ ಅವನು ಬೈತಾನಂತೆ. ಆ ಬೈಯುವ ರೀತಿಗೆ ಹೆದರಿಕೊಂಡು ಅವರು ಅಲ್ಲಿಂದ ಕಾಲ್ಕಿತ್ತಿದಾಗ ಮತ್ತೆ ಪುನಃ ಒಳ್ಳೆಯ ಮಾತನ್ನ ಆಡ್ತಾನಂತೆ. ಬನ್ನಿ, ಅತಿಥಿಗಳನ್ನ ಸ್ವಾಗತ ಮಾಡುವಂತದ್ದು, ದಣಿಗಾರಿ ಬಂದಿರತಕ್ಕಂಥವರನ್ನು ಸ್ವಾಗತ ಮಾಡುವಂತದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಈ ರೀತಿಯಾಗಿ ಮತ್ತೆ ಪುನಃ ಒಳ್ಳೆಯ ಮಾತನ್ನ ಆಡ್ತಾನಂತೆ. ನಂತರ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಮತ್ತೆ ಪುನಃ ಬೈಯುವ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ. ಯಾಕೆ ಈ ರೀತಿಯಾಗಿ ಆಯ್ತು ಅಂತ ಅವರು ವಿಮರ್ಶಕರಾಗಿರ್ತಕ್ಕಂತಹ ಆ ದಾರಿ ಹೋಗರು ಆಲೋಚನೆ ಮಾಡಿದಾಗ, ಅವನು ಯಾವಾಗ ಕಲ್ಲಿನ ಮೇಲೆ ನಿಂತ್ಕೊಂಡಿರ್ತಾನೋ ಆವಾಗ ಒಳ್ಳೆ ಮಾತನ್ನ ಆಡ್ತಾ ಇರ್ತಾನಂತೆ. ಕಲ್ಲಿನಿಂದ ಕೆಳಗೆ ಇಳಿದು ಸುತ್ತ ಆಚೀಚೆ ನಡ್ತಾ ಇರ್ಬೇಕಾದ್ರೆ ದುಷ್ಟ ಮಾತುಗಳನ್ನ ಆಡ್ತಾ ಇರ್ತಾನಂತೆ. ಹಾಗಾದ್ರೆ ಆ ಕಲ್ಲಿನಲ್ಲಿ ಏನೋ ಸಾಮರ್ಥ್ಯ ಇದೆ ಎಂಬುದಾಗಿ ಆ ದಾರಿ ಹೋಗರು ವಿಮರ್ಶೆ ಮಾಡ್ತಾರಂತೆ. ನಂತರದಲ್ಲಿ ಆ ಸರಿಯಾದ ವಿಮರ್ಶೆಯನ್ನು ನಡೆಸಿದಾಗ ಆ ಕಲ್ಲು ಒಬ್ಬ ದೊಡ್ಡ ದಾನಶೀಲನಾದಂತಹ ರಾಜನಿಂದ ನಿರ್ಮಿತವಾಗಿರತಕ್ಕಂಥದ್ದು. ಆ ರಾಜ ಅಲ್ಲೇ ಕುತ್ಕೊಂಡು ದಾನಾದಿಗಳನ್ನು ಮಾಡ್ತಾ ಇದ್ದ ಪ್ರಭಾವದಿಂದ ಆ ಕಲ್ಲಿನ ಮೇಲೆ ಯಾರು ನಿಂತ್ಕೊಂಡ್ರು ಕೂಡ ಅವರಿಗೆ ಒಳ್ಳೆಯ ಬುದ್ಧಿ ಅಂತಕ್ಕಂಥದ್ದು ಉಂಟಾಗ್ತಾ ಇತ್ತು ಅಂತ ಹೇಳಿ ಅವರಿಗೆ ನಂತರದಲ್ಲಿ ಗೊತ್ತಾಗ್ತದಂತೆ. ಹೀಗೆ ಸ್ವಭಾವ ಮತ್ತೆ ಪ್ರಭಾವ ಎರಡೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥವ್ರು ಅಂತ ಹೇಳಿ ಯಾವಾಗ್ಲೂ ಕೂಡ ಪ್ರವಚನಾದಿಗಳನ್ನು ಮಾಡಬೇಕಾದ್ರೆ ಪುರಾಣಿಕರು ಏನಿರ್ತಾರೆ ಅವರು ಯಾವಾಗ ವ್ಯಾಸಪೀಠವನ್ನ ಏರ್ತಾರೆ ಅವಾಗ ಆ ಪೀಠದ ಪ್ರಭಾವದಿಂದ ಒಳ್ಳೆಯ ಮಾತನ್ನ ಆಡ್ತಾ ಇರ್ತಾನಂತೆ. ಆದ್ರೆ ಸ್ವತಃ ಅದರಿಂದ ಕೆಳಗೆ ಇಳಿದಾಗ ಸ್ವತಃ ತಮ್ಮ ಜೀವನದಲ್ಲಿ ಅದನ್ನ ಆಚರಿಸುವವರು ಬಹಳ ವಿರಳ. ಆದರೆ ಗುರುಗಳು ಅಂದ್ರೆ ಪ್ರಭಾವದ ಬಲದಿಂದ, ಆ ವ್ಯಾಸಪೀಠದ ಪ್ರಭಾವದ ಬಲದಿಂದ ಅವರಲ್ಲಿ ವ್ಯಾಸದೇವರು ಆವಿಷ್ಟರಾಗಿ ಅವರಿಂದ ಒಳ್ಳೆ ಮಾತನ್ನ ಆಡಿಸ್ತಾ ಇರ್ತಾರೆ. ಯಾವಾಗ ಅದರಿಂದ ಕೆಳಗೆ ಇಳಿತಾರೆ ಆಗ ಅವರ ನಿಜ ಬಣ್ಣ ಬಯಲಾಗ್ತದೆ. ಗುರುಗಳು ಹೀಗಿರ್ಲಿಲ್ಲ. ಅವರ ಸ್ವಭಾವವು ಪ್ರಭಾವವು ಎರಡೂ ಒಂದೇ ರೀತಿಯಾಗಿ ಆಗಿತ್ತು. ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಹಿತವನ್ನ ಉಂಟು ಮಾಡುವಂಥದ್ದು ಗುರುಗಳ ಸ್ವಭಾವ. ಯಾವಾಗಲೂ ಕೂಡ ಸದಾ ಕಾಲದಲ್ಲಿ ಪಾಠ ಪ್ರವಚನಾದಿಗಳನ್ನ ನಡೆಸುವಂಥದ್ದು ಅದು ಗುರುಗಳ ಸ್ವಭಾವ. ಯಾವಾಗ್ಲೂ ಕೂಡ ವೇದದ ಮಾತು ಏನಿದೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಎಂಬುದಾಗಿ ವೇದ ಏನು ಆದೇಶಿಸಿದೆ ಆ ಆದೇಶಕ್ಕೆ ಅನುಸಾರವಾಗಿ ಗುರುಗಳು ಯಾವಾಗ್ಲೂ ಕೂಡ ಒಂದು ದಿವಸವು ಸುಧಾ ಪಾಠವನ್ನ ತಪ್ಪಿಸಿರ್ತಕ್ಕಂಥವರಲ್ಲ. ಅನಧ್ಯಯನಾದಿಗಳನ್ನು ಬಿಟ್ಟು ಒಂದು ಸಲ ನಮ್ಮ ಹಿರಿಯರು ಹೇಳುವಂತಹ ಕೆಲವು ಅನುಭವಗಳು ನಮಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ. 4ನೇ ಪರ್ಯಾಯ ಗುರುಗಳು ಕುತ್ಕೊಳ್ಬೇಕಾದ್ರೆ
ಆ ಹಿಂದಿನ ದಿವಸ ಆ ಆ ತುಂಬಾ ಪರ್ಯಾಯ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಕೆಲಸ ಕಾರ್ಯಗಳೆಲ್ಲ ಗುರುಗಳಿಗೆ ಇರ್ತದೆ. ಆ ಹಾಗಾಗಿ ಹಿಂದಿನ ದಿವಸ ದಂಡ ತೀರ್ಥದಲ್ಲಿ ಸ್ನಾನ ಇತ್ಯಾದಿಗಳನ್ನ ಪೂರೈಸಿಕೊಂಡು ರಾತ್ರಿ ಇಡೀ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮರುದಿನ ದಿವಸ ಸರ್ವಜ್ಞ ಪೀಠಾರೋಹಣ ಇತ್ಯಾದಿಗಳೆಲ್ಲವೂ ಕೂಡ ಆ ಪರ್ಯಾಯ ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಗುರುಗಳ ಪಾಠದಲ್ಲಿ ಆಗ ಪಾಠದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲ ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ಇವತ್ತು ಪಾಠ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಗುರುಗಳು ಸರ್ವಜ್ಞ ಪೀಠಾರೋಹಣ ಮಾಡ್ತಾ ಇದ್ದಾರೆ, ಹಿಂದಿನ ದಿವಸ ತುಂಬಾ ಒದ್ದಾಡಿದ್ದಾರೆ, ಹಾಗಾಗಿ ಗುರುಗಳಿಗೆ ಸುಸ್ತಾಗಿರ್ತದೆ, ನಮ್ ಪಾಠ ಇರ್ಲಿಲ್ಲ ಅಂತ ಹೇಳಿ ಆ ಗುರುಗಳೆಲ್ಲರೂ ಕೂಡ ಶಿಷ್ಯರೆಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೇಜಾರು ಮಠದಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಮರುದಿವಸ ಅಷ್ಟು ದಣಿವು ಆಗಿದ್ರು ಕೂಡ ಗುರುಗಳಿಗೆ ಸ್ವತಃ ಅವರು ಬೆಳಗ್ಗೆ ದಿವಸ ಬಂದು ಎಲ್ಲರನ್ನೂ ಕೂಡ ಪಾಠಕ್ಕೆ ಎಬ್ಬಿಸಿ ಪಾಠವನ್ನ ಮಾಡ್ತಾ ಇದ್ರು. ಆದರೆ ಗುರುಗಳ ಪಾಠ ನಿಷ್ಠೆ ಎಷ್ಟರ ಮಟ್ಟದ್ದು ಎಂಬುದಾಗಿ ಆ ಉದಾಹರಣೆ ನೋಡಿದಾಗ ನಮಗೆ ತಿಳಿದು ಬರ್ತದೆ. ಯಾವಾಗಲೂ ಕೂಡ ಬೆಳಗ್ಗೆ ಬೇಗ ಎದ್ದು ಗುರುಗಳು ಎಲ್ಲರನ್ನೂ ಸ್ವತಃ ತಾವೇ ಎಬ್ಬಿಸಿ ಪಾಠವನ್ನ ಮಾಡ್ತಾ ಇದ್ರು. ಇದು ಎಂತಹ ಸಂದರ್ಭದಲ್ಲಿ ಅಂದ್ರೆ ನಿರಂತರ ಸಂಚಾರದ ಮಧ್ಯದಲ್ಲಿ. ನಿರಂತರ ಸಂಚಾರವನ್ನು ಮಾಡ್ಬೇಕಾದ್ರೆ ನಮಗೆ ಅತ್ಯಂತ ಆಯಾಸ ಆಗ್ತದೆ. ಹಾಗಿದ್ರೂ ಕೂಡ ಗುರುಗಳಿಗೆ ವಾಯುದೇವರ ವಿಶೇಷ ಉಪಾಸನೆಯನ್ನು ಮಾಡಿದರ ಬಲದಿಂದ ವಾಯುಂತರ್ಗತ ಆ ಪ್ರಾಣನಾಮಕ ಭಗವಂತನ ಅನುಗ್ರಹದಿಂದ ಗುರುಗಳಿಗೂ ಸುಸ್ತೇ ಆಗ್ತಾ ಇರ್ಲಿಲ್ಲ. ಗುರುಗಳು ಸುಸ್ತಾಗಿದ್ರೆ ಅದನ್ನು ತೋರ್ಪಡಿಸ್ತಾ ಇರ್ಲಿಲ್ಲ. ಗುರುಗಳು ಸದಾ ಕಾಲದಲ್ಲೂ ಕೂಡ ಕ್ರಿಯಾಶೀಲರಾಗಿರ್ತಿದ್ರು. ಯಾವಾಗಲೂ ಕೂಡ ಒಂದೇ ಸ್ಥಳದಲ್ಲಿ ಅನೇಕ ದಿನ ಇದ್ದದ್ದು ಎಂಬುದಾಗಿ ಇಲ್ಲ. ಪರ್ಯಾಯ ಪೀಠವನ್ನ ಏರಿದ ನಂತರದಲ್ಲಿ ಆ ಪರ್ಯಾಯದ 2 ವರ್ಷದ ಅವಧಿಯನ್ನು ಹೊರತುಪಡಿಸಿ ಯಾವಾಗಲೂ ಕೂಡ ನಮಗೆ ಯಾವಾಗಲೂ ಅನಿಸ್ತಾ ಇತ್ತು, ಗುರುಗಳು ಇಷ್ಟು ಸಂಚಾರ ಮಾಡ್ತಾ ಇದ್ದಾರೆ, 2 ವರ್ಷ ಪರ್ಯಾಯ ಪೀಠದಲ್ಲಿ ಒಂದೇ ಕಡೆ ಇರ್ಬೇಕಾಗ್ತದೆ, ಹೇಗಿರ್ತಾರೆ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ಆದ್ರೂ ಆ ಗುರುಗಳು ಆ ಕೃಷ್ಣ ಪೂಜೆಯನ್ನು ಕೂಡ ಪರ್ಯಾಯ ಪೀಠಾರೋಹಣ ಏರಿದ ನಂತರದಲ್ಲಿಯೂ ಕೂಡ ಆ ಕೃಷ್ಣ ಪೂಜೆಯನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಇದ್ರು. ಅದನ್ನ ನಾವು ಮಾತಿನಿಂದ ಹೇಳುವಂತದ್ದಲ್ಲ, ನೋಡಿ ಅದನ್ನ ಅನುಭವಿಸಿ ತಿಳಿಬೇಕಾಗಿರ್ತಕ್ಕಂಥದ್ದು. ಆ ಗುರುಗಳ ಪ್ರತಿಯೊಂದರಲ್ಲೂ ಕೂಡ ಶಾಸ್ತ್ರ ನಿಷ್ಠೆ, ಅದೇ ರೀತಿಯಾಗಿ ಸ್ವಧರ್ಮ ನಿಷ್ಠೆ ಅದು ಎಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನ ನಾವು ಅವರ ಬಳಿ ಅನುಭವಿಸಿ ನಾವು ಅದನ್ನ ಅನುಭವಿಸಿದ್ದೇವೆ. ಅದನ್ನ ಮಾತಿನಿಂದ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಷ್ಟು ಗುರುಗಳ ವ್ಯಕ್ತಿತ್ವ ಅದು ಅಷ್ಟು ವಿಷತೋಮುಖವಾದದ್ದು. ಗುರುಗಳು ಇನ್ನೊಂದು ಮಾತನ್ನು ಯಾವಾಗ್ಲೂ ಹೇಳ್ತಾ ಇದ್ರು, ಅಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಎಂಬುದಾಗಿ. ನಮ್ಮ ಧರ್ಮದಲ್ಲಿ ನಮಗೆ ನಿಷ್ಠೆ ಬೇಕು ಎಂಬುದಾಗಿ. ಹಾಗೆ ಪರಧರ್ಮದಲ್ಲೂ ಕೂಡ ಸಹಿಷ್ಣುತೆ ಇರ್ಬೇಕು, ಸಹಿಷ್ಣುರಾಗಿರ್ಬೇಕು, ಯಾವಾಗ್ಲೂ ಜಗಳ ಆಡುವಂತದ್ದಲ್ಲ. ರಾಮ ಮಂದಿರದ ಗಲಾಟೆ ಸಂದರ್ಭದಲ್ಲೂ ಕೂಡ ಗುರುಗಳು ಇದನ್ನೇ ಮತ್ತೆ ಪುನಃ ಹೇಳ್ತಾ ಇದ್ರು. ಹಾಗಾಗಿಯೇ ಗುರುಗಳು ತಮ್ಮ ಪಂಚಮ ಪರ್ಯಾಯದ ಸಂದರ್ಭದಲ್ಲಿ ಮುಸಲ್ಮಾನ ಬಂಧುಗಳಿಗೆ ಒಂದು ಸೌಹಾರ್ದ ಕೂಟವನ್ನ ಅವರು ಏರ್ಪಡಿಸಿದ್ರು. ಎಲ್ಲವೂ ಕೂಡ ರಾಮ ಮಂದಿರದ ವಿವಾದವು ಸೌಹಾರ್ದಯುತವಾಗಿ ಬಗೆಹರಿಯಲಿ ಎಂಬುದು ಗುರುಗಳ ಉದ್ದೇಶ. ಮುಂಚಿನಿಂದಲೂ ಕೂಡ ಗುರುಗಳ ಉದ್ದೇಶ ಅದೇ ಆಗಿತ್ತು. ಗುರುಗಳ ಉದ್ದೇಶ ಏನಾಗಿತ್ತು ಅದೇ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ ಇಂದಲೂ ಕೂಡ ಅದೇ ಅಭಿಪ್ರಾಯವು ಪ್ರಕಟವಾಯಿತು. ಗುರುಗಳು ಮುಂಚಿನಿಂದನೂ ಹೇಳ್ತಾ ಇದ್ರು, ಮುಸಲ್ಮಾನರಿಗೆ ಬೇರೆ ಜಾಗವನ್ನ ನೀಡಬೇಕು, ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಎಂಬುದಾಗಿ ಬಾಬ್ರಿ ಮಸೀದಿ ಧ್ವಂಸಾದ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಎಂಬ ಮಾತನ್ನೇ ಹಿಂದಿನಿಂದನೂ ಹೇಳ್ತಾ ಬಂದಿದ್ರು. ಅದೇ ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಆಯಿತು. ಹೀಗೆ ವಾಚಮರ್ಥೋದಾವತಿ ಎಂಬುದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಾಗಿಲ್ಲ. ಯಾವಾಗ ಗುರುಗಳು ಪಂಚಮ ಪೀಠಾರೋಹಣ ಏರಿದ್ರು ಆಗ ಧರ್ಮ ಸಂಸತ್ತಲ್ಲಿ ಈ ಮಾತನ್ನೇ ಹೇಳಿದ್ರು, ಈ ವರ್ಷ ರಾಮ ಮಂದಿರ ನಿರ್ಮಾಣ ಆಗ್ತದೆ, ಈ ರಾಮ ನಿರ್ಮಾಣಕ್ಕೆ ಚಾಲನೆ ಸಿಗ್ತದೆ ಎಂಬುದಾಗಿ ಗುರುಗಳು ಹೇಳಿದ್ರು. ಅದರಂತೆ ಆ ಧರ್ಮ ಸಂಸತ್ತಾದ ನಂತರದಲ್ಲಿಯೇ ಕಾರ್ಯ ಅಂತ ಹೇಳುವಂತದ್ದು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿಯವರ ಮುಂದಾಳತ್ವದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರತಕ್ಕಂತ ರಂಜನ್ ಗೊಗೊಯ್ ಅವರ ನೇತೃತ್ವದಲ್ಲಿ ಈ ಜಡ್ಜ್ಮೆಂಟ್ ಅಂತ ಹೇಳುವಂತದ್ದಾಯ್ತು. ಹೀಗೆ ಗುರುಗಳ ವ್ಯಕ್ತಿತ್ವ ಅದು ವಿಶ್ವತೋಮುಖವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಒಬ್ಬರು ಸಮಾಜದಲ್ಲಿ ಮಾನ್ಯರಾಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಮಾನ್ಯ ಸ್ಥಾನಗಳ 5 ಎಂಬುದಾಗಿ ಸುಭಾಷಿತಕಾರರು ಅದನ್ನು ಪಟ್ಟಿ ಮಾಡಿದ್ದಾರೆ. ವಿತ್ತಂ ಬಂಧು ವಯಃ ಕರ್ಮಂ ವಿದ್ಯಾ ಭವತಿ ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಎಂಬುದಾಗಿ. ಅಂದ್ರೆ ದುಡ್ಡು, ಒಬ್ಬರು ಸಮಾಜದಲ್ಲಿ ಮನ್ನಣೆ ಗಳಿಸಬೇಕು, ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂದ್ರೆ ಅವರಲ್ಲಿ ದುಡ್ಡು ಇರ್ಬೇಕು, ಇಲ್ಲ ಅವರು ನಮ್ಮ ಬಂಧುಗಳಾಗಿರ್ಬೇಕು, ಇಲ್ಲ ವಯಸ್ಸು ಅಂತ ಹೇಳುವಂತದ್ದು ಜಾಸ್ತಿ ವಯಸ್ಸಾಗಿದ್ರೆ ಅವರಿಗೆ ಸಮಾಜದಲ್ಲಿ ಮನ್ನಣೆ ಸಿಗ್ತದೆ, ಅಥವಾ ಅವರಲ್ಲಿ ಅಂತಹ ಕರ್ಮ ಕ್ರಿಯಾಶೀಲತೆ, ಅವರಲ್ಲಿ ಅಂತಹ ಕೆಲಸವನ್ನು ಅವರು ಮಾಡಿದ್ರು ಅಂತ ಹೇಳಿದ್ರೆ ಅವರ ಉತ್ತಮ ಕೆಲಸದಿಂದ ಅವರು ಸಮಾಜದಲ್ಲಿ ಮನ್ನಣೆಯನ್ನು ಗಳಿಸಿರ್ತಾರೆ, ಅಥವಾ ವಿದ್ಯೆಯಿಂದಾಗಿ ವಿದ್ಯಾವಂತರಾಗಿದ್ರೆ ಅವರು ಮನ್ನಣೆಯನ್ನ ಸಮಾಜದಲ್ಲಿ ಗಳಿಸ್ತಾರೆ. ಗುರುಗಳಲ್ಲಿ ಈ 5 ಕೂಡ ಇತ್ತು. ವಿತ್ತವೂ ಕೂಡ ಇತ್ತು, ಬಂಧುವು ಅವರು ಆಗಿದ್ರು,
ಅನೇಕ ಜನರ ಬಾಂಧವರನ್ನು ಅವರು ಪಡೆದುಕೊಂಡಿದ್ರು, ಅನೇಕ ಶಿಷ್ಯ ಸಂಪತ್ತು, ಅನೇಕ ಸಮಾಜ ಸಂಪತ್ತು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅವರು ಬೇಕಾಗಿದ್ದವರಾಗಿದ್ದರು. ಅದೇ ರೀತಿಯಾಗಿ ವಯಸ್ಸು ಕೂಡ ಅವರದ್ದು ಅಷ್ಟೇ ಆಗಿತ್ತು. ಕರ್ಮ, ಅವರ ನಡವಳಿಕೆ, ಅವರ ಕೆಲಸವೂ ಕೂಡ ಉತ್ತಮ ಕೆಲಸಗಳೇ ಆಗಿತ್ತು. ವಿದ್ಯೆಯಲ್ಲಿ ಗುರುಗಳಿಗೆ ಸರಿಸಾಟಿ ಆಗಿ ನಿಲ್ಲಬಲ್ಲವರು ಯಾರು ಕೂಡ ಇರಲಿಲ್ಲ. ಅಂತಹ ಮಾನ್ಯ ಸ್ಥಾನಗಳು ಅಂತ ಯಾವೆಲ್ಲ ಇದೆ ಅವೆಲ್ಲವೂ ಕೂಡ ಗುರುಗಳಲ್ಲಿ ಇದ್ದದ್ದು. ಅದೇ ರೀತಿಯಾಗಿ ಆ ಗುರುಗಳು ಅವರಿಗೆ ಕೋಪ ಬಂದ್ರು ಕೂಡ ಮಹಾತ್ಮರ ಕೋಪ ಎಂತದ್ದು ಅಂತ ಹೇಳಿದ್ರೆ ಅದು ತಕ್ಷಣ ಭಂಗುರಾಹ, ಮರಣಾಂತಾಶ್ಚ ಪ್ರಣಯಾಹ ಕೋಪಾಹ ತಕ್ಷಣ ಭಂಗುರಾಹ ಪರಿತ್ಯಾಗಾಶ್ಚ ನಿಸ್ಸಂಗಾಹ ಭವಂತಿ ಮಹಾತ್ಮನಾಂ ಎಂಬುದಾಗಿ ಒಬ್ಬ ಸುಭಾಷಿತಕಾರ ಮಹಾತ್ಮರ ಸ್ವಭಾವವನ್ನ ಪಟ್ಟಿ ಮಾಡಿರ್ತೀವಿ. ಅವರ ಕೊನೆಯ ತನಕವೂ ಕೂಡ, ಅವರ ಜೀವನದ ಕೊನೆಯ ತನಕವೂ ಕೂಡ ಸಜ್ಜರಾಗಿರ್ತಕ್ಕಂಥವರು ಪ್ರೀತಿಯನ್ನ ಎಲ್ಲರಲ್ಲೂ ತೋರ್ಪಡಿಸ್ತಾ ಇರ್ತಾರೆ. ಪ್ರೀತಿಯಿಂದ ಎಲ್ಲರೂ ಸಹಬಾಳ್ವೆಯಿಂದ ಅವರು ಅವರ ಇರ್ತಾರೆ. ಅದೇ ರೀತಿಯಾಗಿ ಅವರಿಗೆ ಕೋಪ ಬಂದರೂ ಕೂಡ ಅದು ತಕ್ಷಣ ಭಂಗುರಾಹ, ಅದೇ ಕ್ಷಣದಲ್ಲಿ ನಾಶವಾಗಿ ಬಿಡ್ತದೆ. ಮರು ದಿವಸ ವರ್ಷ ಅವರ ಮೇಲೆ ಸೇಡು ತೀರಿಸುವಂತದ್ದು ಇತ್ಯಾದಿಗಳು ಯಾವುದೂ ಕೂಡ ಇರೋದಿಲ್ಲ. ಅದೇ ರೀತಿಯಾಗಿ ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡುವವರಾಗಿರ್ತಾರೆ. ಅದೇ ರೀತಿಯಾಗಿ ನಿಸ್ಸಂಗರಾಗಿರ್ತಾರೆ. ಈ ಎಲ್ಲಾ ಲಕ್ಷಣಗಳು ಕೂಡ ಗುರುಗಳಲ್ಲಿದ್ದದ್ದು. ಹಾಗಾಗಿ ಗುರುಗಳು ಮಹಾತ್ಮರು ಎಂಬ ವಿಷಯದಲ್ಲಿ ಯಾವುದೇ ರೀತಿಯಾಗಿರ ವಿಪ್ರತಿಪತ್ತಿ ಯಾರಲ್ಲೂ ಕೂಡ ಇಲ್ಲ. ಇನ್ನು ಗುರುಗಳು ಯಾವ ರೀತಿಯಾಗಿ ತಮ್ಮ ದಿನವನ್ನ ವ್ಯವಹರಿಸ್ತಾ ಇದ್ರು ಎಂಬ ವಿಷಯದಲ್ಲಿ ಒಂದು ಸುಭಾಷಿತ ನೆನಪಾಗ್ತದೆ. ಅಂಜನಸ್ಯ ಕ್ಷಯಂ ದೃಷ್ಟ ವಲ್ಮೀಕಸ್ಯ ಸಂಚಯಂ ಅವಂಧ್ಯಂ ದಿವಸಂ ಕುರಿಯಾತ್ ದಾನಾಥೇನ ಕರ್ಮಸು ಎಂಬುದಾಗಿ. ಅಂದ್ರೆ ಅದಕ್ಕೆ ಅಭಿಪ್ರಾಯ ಏನು ಅಂದ್ರೆ, ಕಣ್ಣಿಗೆ ಹಾಕುವಂತಹ ಕಾಡಿಗೆ ಯಾವ ರೀತಿಯಾಗಿ ಕ್ಷಯವನ್ನ ಹೊಂದದೋ ಅದೇ ರೀತಿಯಾಗಿ ಆ ವಲ್ಮೀಕ ಅಂದ್ರೆ ಹುತ್ತವನ್ನ ಬೆಳೆಸುವಂತಹ ಯಾವ ಗೊತ್ತ ಮೊದಲಾದ ಪ್ರಾಣಿಗಳಿದೆ ಅವುಗಳು ಯಾವ ರೀತಿಯಾಗಿ ಒಂದೊಂದೇ ಕಣಗಳನ್ನ ಸೇರಿಸಿಕೊಂಡು ದೊಡ್ಡದಾದಂತಹ ಹುತ್ತವನ್ನು ನಿರ್ಮಾಣ ಮಾಡುತ್ತದೋ ಆ ರೀತಿಯಾಗಿ ಒಂದು ದಿವಸವನ್ನು ಹೇಗೆ ಕಳಿಬೇಕು ಅಂತ ಹೇಳಿದ್ರೆ ವ್ಯರ್ಥವಲ್ಲದೆ ಪ್ರತಿಯೊಂದು ಕ್ಷಣವನ್ನು ಕೂಡ ಈ ರೀತಿಯಾಗಿ ಕಳಿಬೇಕು ಎಂಬುದಾಗಿ ಆ ಸುಭಾಷಿತದ ಅರ್ಥ. ಗುರುಗಳು ಕೂಡ ಯಾವ ರೀತಿ ಪ್ರತಿ ದಿವಸವೂ ಕೂಡ ಇದೇ ರೀತಿಯಾಗಿ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳುವಂತದ್ದನ್ನ ಗುರುಗಳಿಂದ ಕಲಿಬೇಕು. ಯಾವಾಗಲೂ ಕೂಡ ಗುರುಗಳು ಅವರ ಬಾಯಿ ಸುಮ್ಮನಿರುವುದೇ ಅಂತ ಇಲ್ಲ. ಯಾವಾಗ ನೋಡಿದ್ರು ಎಂತಹ ಸಭೆ ಸಮಾರಂಭಗಳು ನೋಡಿದ್ರು ಕೂಡ ಅದಾ ಕಾಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಯಾವಾಗಲೂ ಯಾವ್ದಾದ್ರು ಸ್ತೋತ್ರ ಮಂತ್ರ ಮೊದಲಾದವುಗಳನ್ನ ಉಚ್ಚಾರಣೆಯನ್ನ ಯಾವಾಗ್ಲೂ ಕೂಡ ಹದಾ ಬಾಯಲ್ಲಿ ಮಾಡ್ತಾ ಇರ್ತಾರೆ. ಸದಾ ಕಾಲದಲ್ಲಿ ಭಗವಂತನ ಚಿಂತನೆಯಲ್ಲೇ ತೊಡಗಿರ್ತಾರೆ. ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಭಗವಂತನನ್ನೇ ನೋಡ್ತಾರೆ. ಈ ವಿಷಯದಲ್ಲಿ ಒಂದು ಘಟನೆ, ನನ್ನದಾದಂತ ಒಂದು ಅನುಭವವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು ಬಿಜಾಪುರದ ಚಾತುರ್ಮಾಸ್ಯದ ಸಂದರ್ಭ. ಆ ಸಂದರ್ಭದಲ್ಲಿ ಬಿಜಾಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕುತ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ರಾರಂಭಿಕವಾದಂತಹ ಮೆರವಣಿಗೆಯನ್ನ ಬಿಜಾಪುರದ ಜನತೆ ಏರ್ಪಡಿಸ್ತಾರೆ ಗುರುಗಳಿಗೆ. ಆಗ ಆ ಒಂದು ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ಒಂದು ವಾಹನವನ್ನ ಏರಿ ಗುರುಗಳು ಆ ಚಾತುರ್ಮಾಸ್ಯದಲ್ಲಿ ಮೆರವಣಿಗೆಯಲ್ಲಿ ಸಾಕ್ತಾ ಇರ್ಬೇಕಾದ್ರೆ ಆ ವಿದ್ಯುತ್ ದೀಪಗಳಿಗೆ ಅಲಂಕಾರಕ್ಕೆ ಲೈಟ್ ಹುಳುಗಳು ಆಕರ್ಷಿತವಾಗಿ ಅದರ ಮೇಲೆ ಬೀಳ್ತಾ ಇರ್ತದೆ. ಆಗ ನಾವು ಅಲ್ಲಿ ಡ್ಯೂಟಿಯಲ್ಲಿ ಇದ್ವಿ ಗುರುಗಳ ಪಕ್ಕದಲ್ಲಿ. ಆಗ ನಮ್ಮ ಬಳಿಯಲ್ಲಿ ಕುತ್ಕೊಂಡಿರ್ತಕ್ಕಂಥ ಒಬ್ಬ ಸ್ನೇಹಿತರು ಮೊದಲಾದಂತ ಲೈಟ್ ಹುಳುಗಳನ್ನ ದೂರ ತಳ್ತಾ ಅವುಗಳಿಗೆ ನೋವನ್ನ ಉಂಟು ಮಾಡ್ತಾ ಇದ್ರು. ಅದನ್ನ ಕೆಲವರು ಕೊಲ್ತಾ ಇದ್ರು. ಆಗ ಗುರುಗಳನ್ನ ನೋಡಿ ಈ ರೀತಿಯಾಗಿ ಮಾಡಬಾರದು, ಅವುಗಳು ಕೂಡ ಪ್ರಾಣ ಉಳ್ಳವುಗಳು, ಅವುಗಳನ್ನ ಬಿಟ್ಟು ಬಿಡಿ, ಅವರಿಗೆ ಹಿಂಸೆಯನ್ನು ಕೊಡಬೇಡಿ, ಈ ರೀತಿಯಾಗಿ ನಮಗೆ ಉಪದೇಶವನ್ನು ಮಾಡಿದರು. ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಉಪದೇಶವನ್ನು ಮಾಡಿದರು. ಅಂದ್ರೆ ಗುರುಗಳಿಗೆ ಪ್ರತಿಯೊಂದು ಪ್ರಾಣಿಗಳ ಮೇಲೆಯೂ ಕೂಡ ಅತ್ಯಂತ ಕಾಳಜಿ. ವಿಶ್ವೇಶ ವಿಜಯ ಚಂಪು ಎಂಬುದಾಗಿ ಪೂಜ್ಯರಾದಂತಹ ಕುಲಕರ್ಣಿಯಾಚಾರ್ಯ ವೆಂಕಟೇಶ್ ಕುಲಕರ್ಣಿಯಾಚಾರ್ಯ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಗುರುಗಳ ಘಟನೆಯನ್ನ ಅವರು ಉಲ್ಲೇಖಿಸುತ್ತಾರೆ. ಒಬ್ಬ ಮತ್ಸ್ಯವನ್ನ ಹಿಡಿಯುವಂತಹ ಒಬ್ಬ ಮೀನುಗಾರ ಮತ್ಸ್ಯವನ್ನ ಹಿಡಿದಾಗ, ಗುರುಗಳ ಎದುರುಗಡೆ ಮತ್ಸ್ಯವನ್ನ ಹಿಡಿದಾಗ ಆ ಗುರುಗಳು ಆ ಮತ್ಸ್ಯವನ್ನ ಬಿಡಿಸಿ ಅದಕ್ಕೆ ಬೇಕಾಗುವಂತಹ ಮೂಲ್ಯವನ್ನ ಸ್ವತಃ ತಾವೇ ಕೊಟ್ಟಿರತಕ್ಕಂತಹ ದೃಷ್ಟಾಂತವನ್ನ ಅವರಲ್ಲಿ ಉದಾಹರಿಸ್ತಾರೆ. ಅದೇ ರೀತಿಯಾಗಿರಂತಹ ಅನೇಕ ದೃಷ್ಟಾಂತಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ, ನಮ್ಮ ಸಂಚಾರದಲ್ಲಿ ಗುರುಗಳೊಟ್ಟಿಗೆ ಇರ್ಬೇಕಾದ್ರೆ ಅನೇಕ ಅಂತಹ ಘಟನೆಗಳನ್ನ ನಾವು ಕೂಡ ನೋಡಿದ್ದೇವೆ. ಅದೇ ರೀತಿಯಾಗಿ ಗುರುಗಳು ಕೂಡ ಇನ್ನೊಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು, ನಮಗೆ ವಿಜಯ ಉಂಟಾಗ್ಬೇಕು, ಕೆಲಸದಲ್ಲಿ ವಿಜಯ ಉಂಟಾಗ್ಬೇಕು ಅಂತ ಹೇಳಿದ್ರೆ ನರನಾರಾಯಣರ ಸಮಾಗಮ ಆಗ್ಬೇಕು ಎಂಬುದಾಗಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನಿತಿರ್ಮತಿರ್ಮಮ ಎಂಬುದಾಗಿ ನರನಾರಾಯಣರ ಸಂಗಮ ಉಂಟಾದಾಗ ನಮಗೆ ಕೆಲಸದಲ್ಲಿ
ಜಯ ಅಂತ ಹೇಳುವಂತ ಸಿಗ್ತದೆ ಅಂತ ಹೇಳಿ. ನರರು ಅಂದ್ರೆ ನಾವು, ನಾರಾಯಣ ಅಂತ ಹೇಳಿದ್ರೆ ಆ ಭಗವಂತ. ಯಾವಾಗ್ಲೂ ಕೂಡ ನಾವು ಭಗವಂತನ ವಿಸ್ಮರಣೆಯನ್ನು ಮಾಡಬಾರದು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದಾಗ ನಮ್ಮ ಪ್ರಯತ್ನಕ್ಕೆ ತಕ್ಕ ಹಾಗೆ ಆ ಭಗವಂತ ಫಲವನ್ನು ಕೊಡ್ತಾನೆ ಎಂಬುದಾಗಿ. ಆ ನರನಿಗೆ ನಾರಾಯಣನ ಸಾರಥಿಯಾಗಿದ್ದರಿಂದ ಅವನು ಯಾವ ರೀತಿಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನ ಗಳಿಸಿದ್ದನೋ ಹಾಗೆ ನಮಗೆ ಸಾರಥಿಯಾಗಿ ನಾವು ನಾರಾಯಣನನ್ನ ನಾವು ಸಾರಥಿಯನ್ನಾಗಿ ಮಾಡಿಕೊಂಡಾಗ ನಮ್ಮ ಜೀವನದ ಯಜ್ಞದಲ್ಲೂ ಕೂಡ ನಾವು ಜಯವನ್ನು ಗಳಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ನಮಗೆ ಯಾವಾಗಲೂ ಕೂಡ ದೃಷ್ಟಾಂತವನ್ನ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಗುರುಗಳ ಕೆಲವು ಸೂಕ್ತಿಗಳು, ಅವುಗಳನ್ನ ನಾವು ಕೆಲವನ್ನ ನಾನು ಸಂಗ್ರಹ ಮಾಡಿದ್ದೇನೆ, ಅದನ್ನ ನಿಮ್ಮ ಎದುರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಗುರುಗಳು ತಮ್ಮ ನಿರ್ಯಾಣದ ಸಂದರ್ಭದಲ್ಲೂ ಕೂಡ ಈ ಮಾತನ್ನ ಹೇಳ್ತಾ ಇದ್ರು. ಅಗಸ್ತ್ಯರ ಕಥೆಯನ್ನ, ಅದೇ ರೀತಿಯಾಗಿ ಧೃತರಾಷ್ಟ್ರನ ಕಥೆಯನ್ನ ಹೇಳುವ ಮುಖಾಂತರ ಇದನ್ನ ಹೇಳಿದ್ರು. ಯಾವ ರೀತಿಯಾಗಿ ರಾಜ್ಯದ ಬೊಕ್ಕಸವನ್ನ ವಿನಿಯೋಗಿಸಬೇಕು ಎಂಬಲ್ಲಿ ಅದರ ತಾತ್ಪರ್ಯ ಇದೆ. ಧೃತರಾಷ್ಟ್ರ ಎಲ್ಲಾ ಕೌರವರ ನಾಶ ಆದ ನಂತರದಲ್ಲಿ ಭೀಮಸೇನನ ಬಳಿಗೆ ಶ್ರಾದ್ದಾದಿಗಳನ್ನ ಆಚರಿಸಬೇಕು ಎಂಬ ಕಾರಣಕ್ಕೋಸ್ಕರ ದುರ್ಯೋಧನ ಉದ್ದೇಶವಾಗಿ ಅವನು ಕೆಲವು ದುಡ್ಡನ್ನ ಭೀಮ ಬಳಿ ಕೇಳಿದಾಗ ಭೀಮ ಅದನ್ನು ನಿರಾಕರಣೆ ಮಾಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಕೌರವರ ಮೇಲೆ ದ್ವೇಷ ಇದೆ ಎಂಬ ಕಾರಣಕ್ಕೆ ಅಂತೇಳಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ವಾಸ್ತವಿಕವಾಗಿ ಇಂತಹ ಅಭಿಪ್ರಾಯದಿಂದ ಭೀಮಸೇನ ನಿರಾಕರಣೆ ಮಾಡಿದ್ದಲ್ಲ. ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಣ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಣವನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸುವುದಲ್ಲ ಎಂಬುದಾಗಿ, ಆ ಕಾರಣಕ್ಕೋಸ್ಕರ ಆ ರಾಜಧರ್ಮವನ್ನು ಅನುಸರಿಸಿಕೊಂಡು ಭೀಮಸೇನ ಧೃತರಾಷ್ಟ್ರನಿಗೆ ಕೋಶದಿಂದ ಹಣವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಾನೆ. ಕಡೆಗೆ ಧರ್ಮರಾಜ ತನ್ನ ಸ್ವಂತ ಹಣವನ್ನ ಧೃತರಾಷ್ಟ್ರನಿಗೆ ಕೊಟ್ಟು ಆ ದುರ್ಯೋಧನಾದಿಗಳ ಅಂತ್ಯಕ್ರಿಯೆಗಳನ್ನ ಮಾಡಿಸ್ತಾನೆ ಎಂಬುದಾಗಿ ಗುರುಗಳು ಹೇಳ್ತಾ ಇದ್ರು ಆ ಕಥೆಯನ್ನ. ಅದೇ ರೀತಿಯಾಗಿ ಅಗಸ್ತ್ಯರಲ್ಲೂ ಕೂಡ ಕೊನೆಗೆ ಅವರ ರಾಜಾಂಗಣದಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ಇಂದ್ರದ್ಯುಮ್ನ ಮಹಾರಾಜ ಅದೇ ರೀತಿಯಾಗಿ ಅಗಸ್ತ್ಯರ ಕಥೆ ಮೊದಲಾದವುಗಳನ್ನ ಹೇಳ್ತಾ ತಮ್ಮ ಕೊನೆಯ ಮಾತುಗಳನ್ನ ಕೃಷ್ಣಾರ್ಪಣ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಯಾವ ಗುರುಗಳ ಕಾಳಜಿ ಎಂತದ್ದು, ಯಾವಾಗಲೂ ಕೂಡ ಎಂತಹ ಹಣವನ್ನ ನಾವು ವಿನಿಯೋಗಿಸಬೇಕು, ಯಾವ ರೀತಿಯಾಗಿ ಹಣದ ವಿನಿಯೋಗವನ್ನು ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ಹಣದ ವಿನಿಯೋಗದ ಸಂದರ್ಭದಲ್ಲೂ ಇನ್ನೊಂದು ಕಥೆಯನ್ನ ಹೇಳಿದ್ದಾರೆ ಗುರುಗಳು. ಆ ಹಣ ಅಂತ ಹೇಳುವಂಥದ್ದು ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥದ್ದು. ಆ ಹಣವನ್ನ ಮನೆಯಿಂದ ಹೊರಗಡೆ ಇರ್ಬೇಕಂತೆ ಯಾವಾಗ್ಲೂ ಕೂಡ. ಅದಕ್ಕೊಂದು ಸುಂದರ ದೃಷ್ಟಾಂತ ಕೊಡ್ತಾ ಇದ್ರು. ದೋಣಿ ನೀರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀರ್ ಎಲ್ಲಿರ್ಬೇಕು ಅಂದ್ರೆ ದೋಣಿಯ ಹೊರಭಾಗದಲ್ಲಿ ನೀರಿರ್ಬೇಕು. ದೋಣಿಯ ಒಳಭಾಗದಲ್ಲಿ ನೀರಿದ್ರೆ ಯಾವ ರೀತಿಯಾಗಿ ದೋಣಿ ಮುಳುಗ್ತದೋ ಅದೇ ರೀತಿಯಾಗಿ ಹಣವೂ ಕೂಡ ನಮ್ಮ ಒಳಗೆ, ಹಣದ ಹುಚ್ಚು ನಮ್ಮ ಒಳಗೆ ಸೇರ್ಕೊಂಡಿತ್ತು ಅಂತಂದ್ರೆ ಆಗ ನಮ್ಮ ಜೀವನ ದೋಣಿ ನೀರಿನಲ್ಲಿ ಮುಳುಗಿದ ಹಾಗೆ ನಮ್ಮ ಜೀವನ ಕೂಡ ಮುಳುಗ್ತದೆ. ಹಾಗಾಗಿ ದೋಣಿಯ ಹೊರಗೆ ನೀರಿದ್ದ ಹಾಗೆ ಹಣವನ್ನು ಕೂಡ ಹೊರಗೆ ಇಡಬೇಕು ಅಂದ್ರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅದನ್ನ ಹಂಚಬೇಕು. ಅಂದ್ರೆ ನಮ್ಮ ಸ್ವಾರ್ಥಕ್ಕೆ ಯಾವ ರೀತಿಯಾಗಿ ಧರ್ಮಶಾಸ್ತ್ರದಲ್ಲಿ ಅರ್ಜನೆ ಮಾಡಿರ್ತಕ್ಕಂತಹ ವಿತ್ತವನ್ನ 5-6 ಪಾಲು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೋ ಅದೇ ರೀತಿಯಾಗಿ ಧನವನ್ನ ಇನ್ನೊಬ್ಬರ ಸಹಾಯಕ್ಕೆ, ಇನ್ನೊಬ್ಬರ ಏಳಿಗೆಗೆ ಅದನ್ನ ಒಂದು ಅಂಶವನ್ನ ತೆರೆದಿಡಬೇಕು ಎಂಬುದಾಗಿ ಗುರುಗಳು ಆ ಮಾತನ್ನ ಆವಾಗ ಉಲ್ಲೇಖಿಸ್ತಾ ಇದ್ರು. ಅದೇ ರೀತಿಯಾಗಿ ಭಗವಂತನಲ್ಲಿ ಯಾವ ರೀತಿಯಾಗಿ ಪ್ರೀತಿಯನ್ನ ಆಚರಿಸಬೇಕು, ಯಾವ ರೀತಿಯಾಗಿ ಭಗವಂತನನ್ನ ಧ್ಯಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ದೃಷ್ಟಾಂತವನ್ನ ಹೇಳ್ತಾ ಇರ್ತಾರೆ ಗುರುಗಳು ಯಾವಾಗ್ಲೂ ಕೂಡ. ಆ ದೃಷ್ಟಾಂತ ಏನು ಅಂತ ಹೇಳಿದ್ರೆ ಒಬ್ಬಳು ಕನ್ಯೆ, ಕನ್ಯೆ ತನ್ನ ಪ್ರೀತ್ಯಾಸ್ಪದವಾದಂತ ವಸ್ತು ಕಳೆದು ಹೋದಾಗ ಅದನ್ನ ಹುಡುಕ್ತಾ ಅದೇ ವಸ್ತುವಿನ ಆಲೋಚನೆಯಲ್ಲಿ ಮಗ್ನಳಾಗಿ ಅವಳು ನಡೀತಾ ಇರ್ಬೇಕಾದ್ರೆ ಒಬ್ಬ ರಾಜ ಅಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನಂತೆ. ಆಗ ತಪಸ್ಸಿನ ಮಾಡುವಂತಹ ರಾಜನನ್ನ ಕಾಣದೆ ಅವಳು ಅವನನ್ನ ತೊಳೆದು ಬಿಡ್ತಾಳಂತೆ. ಆಗ ಆ ರಾಜ ಕ್ರುದ್ಧನಾಗಿ ಅವಳಿಗೆ ಬೈತಾನಂತೆ. ಆಗ ಅವಳು ಹೇಳ್ತಾಳಂತೆ, ನಾನು ಆ ವಸ್ತುವಿನ ಮೇಲೆ ಅತ್ಯಂತ ಪ್ರೀತಿಯನ್ನ ಇಟ್ಕೊಂಡವಳಾಗಿದ್ದೇನೆ. ಹಾಗಾಗಿ ನನಗೆ ನಿನ್ನನ್ನು ತುಳಿದದ್ದು ಗೊತ್ತೇ ಆಗ್ಲಿಲ್ಲ. ನೀನು ಆ ಎಲ್ಲವನ್ನು ಬಿಟ್ಟು ಭಗವಂತನ ಚಿಂತನೆಯಲ್ಲಿ ತೊಡಗಿದ್ದಿ. ಹಾಗಾದ್ರೆ ನಿನಗೆ ಎಷ್ಟು ಮಗ್ನತೆ ಈ ತಪಸ್ಸಿನಲ್ಲಿ ಉಂಟಾಗ್ಬೇಕಿತ್ತು, ಆ ಮಗ್ನತೆ ನಿನ್ನಲ್ಲಿ ಉಂಟಾಗ್ಲಿಲ್ಲ. ಹಾಗಾಗಿ ನಿನ್ನ ಧ್ಯಾನ ಪರಿಪೂರ್ಣ ಅಲ್ಲ ಅಂತೇಳಿ ಈ ಕೆಲವು ಬಹಳ ಚೊಕ್ಕವಾದಂತಹ ಕಥೆಗಳನ್ನ ಎಲ್ಲವನ್ನೂ ಕೂಡ ಗುರುಗಳು ಮಾರ್ಮಿಕವಾಗಿ ಎಲ್ಲ ಜನರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಬಾಲಸಂಗಮಿ ಬೋಧೆ ದೃಶ್ಯಂ ದುರ್ನಿರೂಪವಚನಂಚ ಪಂಡಿತೈಹಿ ಎಂತ ಮಾತು ಹೇಳಿದಂತೆ ಅನೇಕ ಸಣ್ಣ ಬಾಲಕರಿಗೂ ಅರ್ಥ ಆಗ್ಬೇಕು. ಅಂತಹ ಧಾಟಿ ಅದು ಗುರುಗಳ ಧಾಟಿ. ಅಂತಹ ಆ ಗುರುಗಳು
ಕ್ಲಿಷ್ಟಾತಿ ಕ್ಲಿಷ್ಟ ವಾಕ್ಯಾರ್ಥ ಗೋಷ್ಠಿಗಳಲ್ಲೂ ಕೂಡ ಭಾಗವಹಿಸಿ ಜಯವನ್ನ ಗಳಿಸ್ತಾ ಇದ್ರು. ಅಂತಹ ಸಂದರ್ಭವನ್ನು ನಾವು ನಮ್ಮ ಸುಧಾಮಂಗಳದ ಇತ್ಯಾದಿ ಸುಧಾನುವಾದ ಸಂದರ್ಭದಲ್ಲಿ ಅನೇಕ ಬಾರಿ ನೋಡಿರ್ತೇವೆ. ಸುಧಾದ ಅನೇಕ ಕ್ಲಿಷ್ಟಕರವಾದಂತಹ ವಿಷಯವನ್ನ ಬಾಳೆಹಣ್ಣು ಸುಳಿದ ಹಾಗೆ ಆ ಗುರುಗಳು ಅದನ್ನ ಎಲ್ಲರಿಗೂ ಕೂಡ ಸುಧಾದ ಅಮೃತ ಏನಿದೆ ಅದನ್ನೆಲ್ಲವನ್ನೂ ಕೂಡ ಬಂದಿರತಕ್ಕಂತಹ ಎಲ್ಲಾ ಜನರಿಗೂ ಉಣಬಡಿಸ್ತಾ ಇದ್ರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕ್ಲಿಷ್ಟಕರವಾದದ್ದು ಗ್ರಂಥ ಕಬ್ಬಿಣದ ಕಡಲೆ ಎಂಬುದನ್ನು ಕೂಡ ಅವರಿಗೆ ಮನಗಾಣಿಸಿ ಕೊಡ್ತಾ ಇದ್ರು ಸಮಾಜ ಜನರಿಗೂ. ಅದೇ ರೀತಿಯಾಗಿ ಪಂಡಿತರಿಗೂ ಕೂಡ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಆಹಾರವನ್ನ ಅವರು ಒದಗಿಸ್ತಾ ಇದ್ರು. ಹೀಗೆ ಗುರುಗಳ ವ್ಯಕ್ತಿತ್ವ ಅದು ವಿಶ್ವತೋಮುಖವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಆ ಗುರುಗಳ ಮಾತನ್ನು ಹೇಳ್ತಾ ಹೋದರೆ ಸಮಯವೇ ಸಾಲದು, ಅಷ್ಟು ಗುರುಗಳ ವ್ಯಕ್ತಿತ್ವವನ್ನ ಹೇಳಲಿಕ್ಕೆ ಇದೆ. ಆದ್ರೆ ಸಮಯದ ಅಭಾವ ಯಥಾಕಥಂಚಿತ್ ನನಗೆ ತೋಚಿದಂತಹ ರೀತಿಯಲ್ಲಿ ಗುರುಗಳ ವರ್ಣನೆಯನ್ನ ನನಗೆ ಕಂಡ ರೀತಿಯಲ್ಲಿ ಗುರುಗಳನ್ನ ನಾನು ನಿಮ್ಮ ಎದುರು ಬಣ್ಣಿಸಿದ್ದೇನೆ. ಇದರಲ್ಲಿ ಅನೇಕ ತಪ್ಪುಗಳಾಗಿರ್ಬೋದು, ಎಲ್ಲ ಅನೇಕ ತಪ್ಪುಗಳು ಅದೆಲ್ಲವನ್ನೂ ಕೂಡ ಹಂಸಕ್ಷೀರ ನ್ಯಾಯದಂತೆ ತಪ್ಪು ಅದೆಲ್ಲವೂ ಕೂಡ ಆಗಿದ್ದು ನನ್ನಿಂದ. ಏನಾದ್ರೂ ಒಂದು ಒಳ್ಳೆಯ ಮಾತುಗಳು ನಿಮಗೆ ಇದರಿಂದ ಸಿಕ್ಕಿತ್ತು ಅಂತಾದ್ರೆ ಅದು ಗುರುಗಳ ಅನುಗ್ರಹದಿಂದ ಅಂತ ಹೇಳ್ತಾ ಈ ಅವಕಾಶವನ್ನ ಮಾಡಿಕೊಟ್ಟಿರತಕ್ಕಂತಹ ಗುರುಗಳಾಗಿರ್ತಕ್ಕಂತಹ ಬದರಿಯಾಚಾರ್ಯರಿಗೂ ಅದೇ ರೀತಿಯಾಗಿ ವಿಶ್ವೇಶ್ವರ ಸೇವಾ ಸಂಘಕ್ಕೂ ಮತ್ತೆ ಮಗದೊಮ್ಮೆ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ನನ್ನೊಂದೆ ಈ 2 ಮಾತುಗಳನ್ನ ಗುರುವಂತರ್ಗತ ವೇದವ್ಯಾಸಾಭಿನ್ನ ಮತ್ತು ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇಷ್ಟು ಹೊತ್ತು ಕಾಲ ಪೂಜ್ಯ ಅಜಿತ ಆಚಾರ್ಯರು ಅನೇಕ ಸುಭಾಷಿತಗಳ ಹಾಗೂ ಶಾಸ್ತ್ರಗಳ ಒಂದು ಉದಾಹರಣೆಯ ಮೂಲಕ ಗುರುಗಳ ಭೌಮ ವ್ಯಕ್ತಿತ್ವವನ್ನು ನಮಗೆ ಪರಿಚಯಿಸಿದರು. ಗುರುಗಳ ವ್ಯಕ್ತಿತ್ವವನ್ನು ಪರಿಚಯಿಸುವಾಗ ಅವರಲ್ಲಿ ನಾವು ಯಾವ ಗುಣಗಳನ್ನು ಹೇಳೋಣ ಅಂತ ಹೋದ್ರೆ 1, 2, 3 ಗುಣಗಳನ್ನ ನಾವು ಕೌಂಟ್ ಮಾಡ್ಲಿಕ್ಕಾಗಲ್ಲ. ಈ ಶಾಸ್ತ್ರದಲ್ಲಿ ಹಿಂದೆ ನಾವು ಇತಿಹಾಸವನ್ನು ತಿಳಿಯುವಾಗ ಮಹಾಪುರುಷರ ಗುಣಗಳು ಏನೇನಿದ್ವು ಪ್ರತಿಯೊಂದು ಗುಣಗಳು ಕೂಡ ಆ ಗುರುಗಳಲ್ಲಿ ನಾವು ಕಾಣ್ತಾ ಇದ್ವಿ. ಹಾಗೆ ಅವರೊಂದು ಮಾತನ್ನ ಹೇಳುವಾಗ ಪರಮ ಪೂಜ್ಯ ಶ್ರೀಗಳು ಉತ್ತಮ ಉಪನ್ಯಾಸಕಾರರು ಎಂಬುದಾಗಿ ಹೇಳಿದ್ರು. ಆದರೆ ಅವರು ಇತರರಂತೆ ಕೇವಲ ಉಪನ್ಯಾಸಕರಾಗದೆ ತಾವು ಉಪನ್ಯಾಸದಲ್ಲಿ ಯಾವ ಒಂದು ಗುಣಗಳನ್ನ ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನ ಹೇಳ್ತಾ ಇದ್ರು. ತಮ್ಮ ಜೀವನದಲ್ಲಿಯೂ ಕೂಡ ಅವರು ರೂಢಿಸಿಕೊಂಡಿರ್ತಕ್ಕಂತಹ ಮಹಾತ್ಮರು ಅವರೆಲ್ಲರೂ ಕೂಡ. ಹಾಗಾಗಿ ಅಂತಹ ಗುರುಗಳ ಸ್ಮರಣೆಯನ್ನ ಈ ದಿವಸ ಪೂಜ್ಯ ಅಜಿತ ಆಚಾರ್ಯರು ನಮಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಾಳೆ ದಿವಸ ಸರಿಯಾಗಿ 7 ಗಂಟೆಗೆ ಮತ್ತೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರೋಣ ಎಂಬುದಾಗಿ ತಿಳಿಸುತ್ತಾ, ನಾಳೆಯ ದಿವಸ ಶ್ರೀಯುತ ಸಂಸ್ಕೃತ ಮಹಾಪಾಠಶಾಲೆಯ ಪ್ರಾಧ್ಯಾಪಕರಾಗಿರತಕ್ಕಂತಹ ಶ್ರೀಯುತ ರಾಧೇಶ ಆಚಾರ್ಯರು ನಮ್ಮೊಂದಿಗೆ ಆಗಮಿಸಲಿದ್ದಾರೆ. ನಾಳೆ ದಿವಸ ಎಲ್ಲರೂ ಕೂಡ ಸರಿಯಾಗಿ 7 ಗಂಟೆಗೆ ಸೇರೋಣ ಎಂಬುದಾಗಿ ತಿಳಿಸುತ್ತಾ ಮತ್ತೊಮ್ಮೆ ಅಜಿತ ಆಚಾರ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.